ಚಿತ್ರದ ಹೀರೋಯಿನ್ ಅವ್ರ ತಾಯಿ ಒಬ್ಬ ಸೀರಿಯಲ್ ಕಿಲ್ಲರ್ ಇಂದ ಕೊಲೆ ಆಗ್ತಾರೆ. ಆದ್ರೆ ಈ ಸೀರಿಯಲ್ ಕಿಲ್ಲರ್ 35 ವರ್ಷದ ಹಿಂದೆ ಇದೇ ಊರಲ್ಲೇ 3 ಕೊಲೆ ಮಾಡಿರ್ತಾನೆ. ಈಗ 35 ವರ್ಷದ ನಂತರ ಮತ್ತೆ ಬಂದು ಹೀರೋಯಿನ್ ಅವ್ರ ತಾಯಿನ ಸಾಯಿಸ್ಬಿಡ್ತಾನೆ. ದುಃಖದಲ್ಲಿದ್ದ ಹೀರೋಯಿನ್ಗೆ ಒಂದು ಟೈಮ್ ಟ್ರಾವೆಲ್ ಮಿಷಿನ್ ಸಿಗುತ್ತೆ. ಸೊ ಆ ಮಿಷಿನ್ ನ ಯೂಸ್ ಮಾಡ್ಕೊಂಡು 35 ವರ್ಷ ಹಿಂದೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾಳೆ. ಅವನು ಫಸ್ಟ್ ಕೊಲೆ ಮಾಡುವಾಗ್ಲೇ ತಡೆದು ಬಿಟ್ರೆ ಈ 3 ಜನ ಸಾಯೋದ್ನ ತಡೆಯೋದ್ರ ಜೊತೆಗೆ ಅವ್ರ ತಾಯಿನ ಕೂಡ ಫ್ಯೂಚರ್ ನಲ್ಲಿ ಕಾಪಾಡ್ಕೋಬಹುದು. ಸೊ ಇದೇ ಪ್ಲಾನ್ ಇಟ್ಕೊಂಡು ಟೈಮ್ ಟ್ರಾವೆಲ್ ಮಾಡಿದ್ದ ಹೀರೋಯಿನ್ಗೆ ಏನಾಯ್ತು, ಆ ಸೀರಿಯಲ್ ಕಿಲ್ಲರ್ ನ ಕಂಡು ಹಿಡಿದು ಈ ಕೊಲೆಗಳು ನಡೆಯೋದ್ನ ತಡಿತಾಳ ಅನ್ನೋದೇ ಪೂರ್ತಿ ಕತೆ. ಒನ್ಲೈನ್ ಸ್ಟೋರಿನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಅಂದ ಹಾಗೆ ಚಿತ್ರದ ಹೆಸರು ಟೋಟಲಿ ಕಿಲ್ಲರ್. ಮೂವಿ ಸ್ಟಾರ್ಟ್ ಆಗೋದು 2023 ಹಾಲೋವಿನ್ ಡೇ. ಎಲ್ರು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡೋಕೆ ತಯಾರಿ ಮಾಡ್ಕೋತಾ ಇದ್ದಾರೆ. 35 ವರ್ಷದ ಹಿಂದೆ ಈ ಸಂತೋಷ ಇರ್ಲಿಲ್ಲ ಅಂತ ಒಂದು ಪಾಡ್ಕಾಸ್ಟ್ ಪ್ರಸಾರ ಆಗ್ತಿದೆ. ಅದ್ರಲ್ಲಿ ಹೇಳ್ತಿರೋ ಪ್ರಕಾರ 35 ವರ್ಷದ ಹಿಂದೆ ಇದೇ ಹಾಲೋವಿನ್ ಟೈಮ್ ನಲ್ಲಿ ಸ್ವೀಟ್ 16 ಅಂತ ಕರ್ಸ್ಕೊತಾ ಇದ್ದ ಒಬ್ಬ ಸೀರಿಯಲ್ ಕಿಲ್ಲರ್ 3 ಜನ ಹುಡುಗಿರ್ನ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದ. ಫಸ್ಟ್ ಟಿಫನಿ ಅವಳ ಬರ್ಡೇ ದಿನಾನೇ ಅವ್ರ ಮನೆ ಗ್ಯಾರೇಜ್ ಅಲ್ಲಿ 16 ಸಲ ಚುಚ್ಚಿ ಕೊಲೆ ಮಾಡಿದ್ದ. ನೆಕ್ಸ್ಟ್ ಒಂದಿನ ಗ್ಯಾಪ್ ಬಿಟ್ಟು ಮರೀಸಾ ಅನ್ನುವ ಹುಡುಗಿ ಅವ್ರ ಪೇರೆಂಟ್ಸ್ ಗೆ ಸೇರಿದ್ದ ಒಂದು ಕ್ಯಾಬಿನ್ ಕಾಡಲ್ಲಿದೆ, ಅಲ್ಲೇ ಅವಳನ್ನ ಕೊಲೆ ಮಾಡ್ಬಿಟ್ಟ. ಅವಳಿಗೂ 16 ಸಲ ಚುಚ್ಚಿದ್ದ. ಮತ್ತೆ ಒಂದಿನ ಗ್ಯಾಪ್ ಬಿಟ್ಟು ಹಾಲೋವಿನ್ ಹಬ್ಬದ ದಿನ ಹೆದರ್ ಅನ್ನುವ ಹುಡುಗಿನ ಇದೇ ಊರಲ್ಲಿರೋ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಸೇಮ್ ಪ್ಯಾಟರ್ನ್ ನಲ್ಲೇ ಕೊಲೆ ಮಾಡಿದ್ದಾನೆ. ಆಮೇಲೆ ಆ ಕಿಲ್ಲರ್ ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ಬಿಟ್ಟ. ಪೊಲೀಸರಿಂದ ಅವನ್ನ ಕಂಡು ಹಿಡಿಯೋದಕ್ಕೆ ಆಗ್ಲೇ ಇಲ್ಲ. ಸತ್ತಿರೋ 3 ಜನ ಹುಡುಗಿರ್ಗೂ 16 ವರ್ಷ. ಆ ಕಿಲ್ಲರ್ ಅವ್ರಿಗೆಲ್ಲ 16 ಸಲ ಚುಚ್ಚಿ ಕೊಲೆ ಮಾಡಿದ್ದ. ಇದೇ ಕಾರಣಕ್ಕೆ ಅವನ್ನ ಸ್ವೀಟ್ 16 ಕಿಲ್ಲರ್ ಅಂತ ಜನ ಕರೆಯೋಕೆ ಶುರು ಮಾಡಿದ್ರು. ಅವನು ಈ ತರದ್ ಮಾಸ್ಕ್ ಹಾಕಿರ್ತಾನಂತೆ. ಸೊ ಈ ತರದ್ ಕೆಲವೊಂದು ಇನ್ಫಾರ್ಮೇಶನ್ ಜೊತೆಗೆ ಈ ಪಾಡ್ಕಾಸ್ಟ್ ಮುಗಿಯುತ್ತೆ. ಆ ಕಿಲ್ಲರ್ ತರನೇ ಗೆಟಪ್ ಹಾಕೊಂಡು 5 ಜನ ಬರ್ತಾರೆ. ಅವ್ರನ್ನ ಮೀಟ್ ಆಗೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವ್ರು ಯಾರಂದ್ರೆ ಆ ಪಾಡ್ಕಾಸ್ಟ್ ಅಲ್ಲಿ ವಾಯ್ಸ್ ಓವರ್ ಮಾಡಿರೋದು ಇವ್ರೆ. ಹೆಸರು ಕ್ರಿಸ್, ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್. 35 ವರ್ಷದ ಹಿಂದೆ ನಡೆದ ಆ ಕೊಲೆಗಳಿಂದ ಆ ಕಿಲ್ಲರ್ ಈ ಊರಲ್ಲಿ ತುಂಬಾನೇ ಫೇಮಸ್. ಆದ್ರೆ ಅವನ ಬಗ್ಗೆ ಯಾವುದೇ ಮಾಹಿತಿ ಪೊಲೀಸರಿಗೆ ಸಿಕ್ಕೇ ಇಲ್ಲ. ಸೊ ಈ ಕೇಸ್ ಕ್ಲೋಸ್ ಆಗಿದೆ. ಆದ್ರೆ ಕ್ರಿಸ್ ಈಗ್ಲೂ ಅದೇ ಟಾಪಿಕ್ ಇಟ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಚಿತ್ರದ ಹೀರೋಯಿನ್ ಜೇಮಿನ ತೋರಿಸ್ತಾರೆ. ಮೇಕಪ್ ಮಾಡ್ಕೋತಾ ಇರುವಾಗ ಅವ್ರ ತಾಯಿ ಬರ್ತಾರೆ. ಇದು ಜೇಮಿ ಅವ್ರ ತಂದೆ, ಹೆಸರು ಬ್ಲೇಕ್. ಇವ್ರು ಹೇಳ್ತಿರೋ ಪ್ರಕಾರ ಈ ನ್ಯೂಸ್ ಅಲ್ಲಿ ರಿಪೋರ್ಟ್ ಮಾಡ್ತಿರೋ ವ್ಯಕ್ತಿಗೆ ಇಷ್ಟು ಏಜ್ ಆಗಿದ್ರು ಸ್ಟಿಲ್ ರಿಪೋರ್ಟ್ ಮಾಡೋದ್ನ ನಿಲ್ಲಿಸ್ತಾನೆ ಇಲ್ಲ. ಇವ್ರ ಮಗ ಕ್ರಿಸ್ 35 ವರ್ಷದ ಹಿಂದೆ ನಡೆದಿರೋ ಕೊಲೆಗಳನ್ನ ಆಧಾರವಾಗಿ ಇಟ್ಕೊಂಡು ಈಗ್ಲೂ ಪಾಡ್ಕಾಸ್ಟ್ ನ ಮಾಡ್ತಾ ಇದ್ದಾನೆ ಅಂತ. ಜೇಮಿಗೆ ಅಪ್ಪ ಅಮ್ಮ ಅಡ್ವೈಸ್ ಮಾಡ್ತಾರೆ, ನೋಡು ಜೇಮಿ, ಹಾಲೋವಿನ್ ನೈಟ್ ನೀನು ಹೊರಗಡೆ ಹೋಗ್ಬೇಡ ಅಂತ. ಅಮ್ಮ, 35 ವರ್ಷದ ಹಿಂದೆ ಆ ಸೈಕೋ ಕಿಲ್ಲರ್ ನಿಮ್ 3 ಜನ ಫ್ರೆಂಡ್ಸ್ ನ ಕೊಲೆ ಮಾಡಿದ್ದಾನೆ. ಇದ್ರಿಂದ ನೀವು ಈಗ್ಲೂ ಹೆದರ್ತಾ ಇದ್ದೀರಾ. ನೀವೇನು ಚಿಂತೆ ಮಾಡಬೇಡಿ. ಇಲ್ ನೋಡಿ, ನನ್ ಹತ್ರ ಪೆಪ್ಪರ್ ಸ್ಪ್ರೇ ಇದೆ. ಅಷ್ಟೇ ಅಲ್ದೆ ನೀವು ಯಾವ್ದೋ ಮಂತ್ರವಾದಿ ಕೊಟ್ರು ಅಂತ ಈ ಕ್ರಿಸ್ಟಲ್ ನ ಬೇರೆ ಕೊಟ್ಟಿದ್ದೀರಾ. ಸೊ ಇಷ್ಟು ಪ್ರಿಕಾಷನ್ ಇದ್ರೂನು ನನ್ಗೆ ಅಪಾಯ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಹಾಲೋವಿನ್ ಪಾರ್ಟಿಗೆ ಹೋಗ್ತಾಳೆ. ಅವ್ರ ತಂದೆನೆ ಅವಳನ್ನ ಡ್ರಾಪ್ ಮಾಡ್ತಾರೆ. ಜೇಮಿಗೆ ಎಮಿಲಿಯಾ ಅಂತ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ. ಅವಳು ಅವ್ರ ತಾಯಿ ಜೊತೆ ಹೊರಗಡೆ ಬರ್ತಾಳೆ. ಎಮಿಲಿಯಾ ಅವ್ರ ತಾಯಿ ಹೆಸರು ಲೊರೆನ್. ಈ ಕಡೆ ಮನೆಯಲ್ಲಿ ಜೇಮಿ ಅವ್ರ ತಾಯಿ ಒಬ್ರೇ ಇದ್ದಾರೆ. ಆಗ ಕಾಲಿಂಗ್ ಬೆಲ್ ಶಬ್ದ ಕೇಳಿಸುತ್ತೆ. ಹಾಲೋವಿನ್ ಟೈಮ್ ಅಲ್ವಾ, ಮಕ್ಕಳು ವೇಷ ಹಾಕೊಂಡು ಬಂದಿರ್ತಾರೆ. ಚಾಕ್ಲೇಟ್ ಕೊಡೋಣ ಅಂತ ಡೋರ್ ಹತ್ರ ಬಂದಾಗ ಆ ಸೈಕೋ ಕಿಲ್ಲರ್ ತರನೇ ಮಾಸ್ಕ್ ಹಾಕೊಂಡು ಒಬ್ಬ ಬಂದಿದ್ದಾನೆ. 35 ವರ್ಷದ ಹಿಂದೆ ಇವ್ರ ಫ್ರೆಂಡ್ಸ್ ನ ಕೊಂದಿದ್ದ ಅದೇ ಸೈಕೋ ಕಿಲ್ಲರ್ ಹಾಕಿದ್ದ ಸೇಮ್ ಮಾಸ್ಕ್ ನ ಇವನು ಕೂಡ ಹಾಕಿರೋದ್ ನೋಡಿ ಇವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಆಮೇಲೆ ರಿಯಲೈಸ್ ಆಗುತ್ತೆ ಈ ಊರಲ್ಲಿ ಆ ಸೈಕೋ ಕಿಲ್ಲರ್ ತುಂಬಾನೇ ಫೇಮಸ್ ಆಗಿರೋದ್ರಿಂದ ಅವನ್ ತರನೇ ಮಾಸ್ಕ್ ಹಾಕೊಂಡು ಬಂದಿದ್ದಾನಷ್ಟೇ ಅಂತ. ಚಾಕ್ಲೇಟ್ ಕೊಡೋಕೆ ಡೋರ್ ಓಪನ್ ಮಾಡಿದಾಗ ಅವನ್ ಕೈಯಲ್ಲಿ ಚಾಕು ಇದೆ. ಸಡನ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇವರು ಹೆದ್ರಿ ಓಡೋಕೆ ಶುರು ಮಾಡ್ತಾರೆ. ಆ ಕಿಲ್ಲರ್ ಕೂಡ ಹಿಂದೆನೆ ಬಂದು ಇವ್ರನ್ನ ಸಾಯಿಸೋಕೆ ಟ್ರೈ ಮಾಡಿದಾಗ ಇವ್ರ ಮನೆ ಕೆಲವೊಂದು ಕಡೆ ವೆಪನ್ ಗಳನ್ನ ಬಚ್ಚಿಟ್ಟಿರ್ತಾರೆ. ಈ ಒಂದು ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ, ಇವತ್ತು ನಿನ್ನ ಸುಮ್ನೆ ಬಿಡಲ್ಲ ಅಂತ ಅವನ್ ಜೊತೆ ಫೈಟ್ ಮಾಡ್ತಾರೆ. ಯಾಕಂದ್ರೆ ಇವ್ರ ಫ್ರೆಂಡ್ಸ್ ನ ಇವನು ಕೊಂದ್ಬಿಟ್ಟ ಅಲ್ವಾ. ಸೊ ರಿವೆಂಜ್ಗೋಸ್ಕರ ಕಳೆದ 35 ವರ್ಷಗಳಿಂದ ಕಾಯ್ತಾ ಇದ್ರು. ಸತ್ತೋಗಿರೋ 3 ಜನಕ್ಕೆ ಇವರೇ ಕಾಮನ್ ಫ್ರೆಂಡ್ ಆಗಿರೋದ್ರಿಂದ ಖಂಡಿತ ನನ್ನ ಟಾರ್ಗೆಟ್ ಮಾಡೋಕೆ ಈ ಕಿಲ್ಲರ್ ಬರ್ತಾನೆ ಅನ್ಕೊಂಡು ಇವ್ರು ಮೊದ್ಲೇ ಪ್ರಿಪೇರ್ ಆಗಿರ್ತಾರೆ. ಒಂದು ಹಂತದಲ್ಲಿ ಆ ಕಿಲ್ಲರ್ ಇವ್ರ ಜೊತೆ ಫೈಟ್ ಮಾಡೋಕೆ ಆಗದೆ ಮನೆಯಿಂದ ಹೊರಗಡೆ ಹೋಗ್ತಾನೆ. ನೋಡಿದ್ರೆ ಹಿಂದೆಯಿಂದ ಬಂದು ಸೇಮ್ ಪ್ಯಾಟರ್ನ್ ಅಂದ್ರೆ 16 ಸಲ ಚುಚ್ಚಿ ಸಾಯಿಸ್ಬಿಡ್ತಾನೆ.
ಕಟ್ ಮಾಡಿದ್ರೆ ಸ್ಪಾಟ್ ಗೆ ಪೊಲೀಸ್ನವರು ಬರ್ತಾರೆ. ಕ್ರಿಸ್ ಕೂಡ ಸ್ಪಾಟ್ ನಲ್ಲೇ ಇದ್ದಾರೆ. 35 ವರ್ಷದ ಹಿಂದೆ ನಡೆದಿರೋ ಕೊಲೆಗಳ ತರಾನೇ ಮತ್ತೆ ಒಂದು ಕೊಲೆ ನಡೆದಿದೆ. ಈ ಸಲ ಸತ್ತಿರೋದು ನನ್ ಫ್ರೆಂಡ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಕ್ರಿಸ್ ಲೈವ್ ರೆಕಾರ್ಡ್ ಮಾಡ್ತಾ ಇದ್ದಾರೆ. ತಾಯಿ ಡೆತ್ ಇಂದ ಜೇಮಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಕೆಲವು ದಿನಗಳ ನಂತರ ಒಂದು ಸ್ಕೂಲ್ ನ ತೋರಿಸ್ತಾರೆ. ಅಲ್ಲಿ 3 ಜನ ನಿಂತ್ಕೊಂಡಿದ್ದಾರೆ. ಒಬ್ರು ಈ ಸ್ಕೂಲ್ ನ ಹೆಡ್ ಮಾಸ್ಟರ್, ಹೆಸರು ದಗ್. ಎರಡನೇದು ರ್ಯಾಂಡಿ ಅನ್ನುವ ಕೋಚ್. ಕೊನೆಯದಾಗಿ ಲೋಕಲ್ ಶೆರೀಫ್ ಆಗಿರೋ ಕಾರ. ಹೆಡ್ ಮಾಸ್ಟರ್ ಹೇಳ್ತಾರೆ, ಆ ಕಿಲ್ಲರ್ ಮತ್ತೆ ಬಂದ್ಬಿಟ್ಟ, ಸೊ ಸೇಫ್ಟಿ ಪ್ರಿಕಾಷನ್ ತುಂಬಾನೇ ಮುಖ್ಯ, ಅದಕ್ಕೋಸ್ಕರ ಕೆಲವೊಂದು ಡ್ರಿಲ್ ಮಾಡ್ಬೇಕು ಅಂತ. ಕಟ್ ಮಾಡಿದ್ರೆ ಹೆಡ್ ಮಾಸ್ಟರ್ ಹಾಗೇನೆ ಶೆರೀಫ್ ಆಗಿರೋ ಕಾರ ಜೇಮಿನ ಮೀಟ್ ಆಗ್ತಾರೆ. ಕಾರ ಕೇಳ್ತಾರೆ, ನಿಮ್ ತಾಯಿ ಕೊಲೆ ಆದಾಗ ನೀನ್ ಮನೇಲಿ ಇರ್ಲಿಲ್ಲ, ಓಕೆ, ನಿಮ್ ತಂದೆ ಎಲ್ಲಿದ್ರು? ಇವರಿಗೆ ಜೇಮಿ ಅವ್ರ ತಂದೆ ಮೇಲೆ ಡೌಟ್ ಶುರುವಾಗಿದೆ. ಟ್ರಿಗರ್ ಆಗಿದ್ದ ಜೇಮಿ, ಯಾಕೆ ನಮ್ ತಂದೆ ಮೇಲೆ ಸಂದೇಹ ಪಡ್ತಾ ಇದ್ದೀರಾ? ಕಾರ ಹೇಳ್ತಾರೆ, ನಿಮ್ ತಾಯಿ ಹಾಗೇನೆ ಪಾಡ್ಕಾಸ್ಟ್ ಮಾಡ್ತಿರೋ ಕ್ರಿಸ್, ಅವರಿಬ್ರು ಅಫೇರ್ ಇಟ್ಕೊಂಡಿದ್ರು. ನಮ್ಗೆ ಕೆಲವೊಂದು ಸೀಕ್ರೆಟ್ ಚಾಟ್ ಗಳ ಬಗ್ಗೆ ಗೊತ್ತಾಗಿದೆ. ಸೊ ಈ ವಿಷಯ ತಿಳ್ಕೊಂಡಿದ್ದ ನಿಮ್ ತಂದೆನೆ ಆ ಕಿಲ್ಲರ್ ತರ ಗೆಟಪ್ ಹಾಕೊಂಡು ನಿಮ್ ತಾಯಿನ ಕೊಲೆ ಮಾಡಿರ್ಬೋದು. ಆದ್ರೆ ಜೇಮಿ ಇದನ್ನ ಒಪ್ಪೋದಿಲ್ಲ. 35 ವರ್ಷದ ಹಿಂದೆ ನಿಮ್ ತಂದೆ ಇದೇ ಊರಲ್ಲೇ ಶೆರೀಫ್ ಆಗಿದ್ರು. ಅವ್ರೇನಾದ್ರೂ ಆಗ್ಲೇ ಆ ಕಿಲ್ಲರ್ನ ಹಿಡ್ದಿದ್ರೆ ಈಗ ನಮ್ ತಾಯಿ ಜೀವಂತವಾಗಿ ಇರ್ತಿದ್ರು. ಸೊ ಸುಮ್ನೆ ಸಂದೇಹ ಪಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನೇರವಾಗಿ ಅವಳ ಫ್ರೆಂಡ್ ಎಮಿಲಿನ ಮೀಟ್ ಆಗೋದಕ್ಕೆ ಆ ಪಾರ್ಕ್ ಗೆ ಹೋಗ್ತಾಳೆ. ಎಮಿಲಿಯಾ ಒಂದು ಹಳೆ ಫೋನ್ ಬೂತ್ ಅಲ್ಲಿ ಏನೋ ಮಿಷಿನ್ ಇಟ್ಕೊಂಡಿದ್ದಾಳೆ. ಇದ್ರ ಬಗ್ಗೆ ಕೇಳಿದಾಗ ಎಮಿಲಿಯಾ ಹೇಳ್ತಾಳೆ, ನಾನು ಟೈಮ್ ಟ್ರಾವೆಲ್ ಮಿಷಿನ್ ನ ರೆಡಿ ಮಾಡ್ತಾ ಇದ್ದೀನಿ. ಏನು ಟೈಮ್ ಟ್ರಾವೆಲ್ ಮಿಷಿನ್ ನ? ನಿನ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ? ಅಲ್ಲೊಂದು ಚೀಟಿ ಅಂಟಿಸಿರೋದ್ನ ಜೇಮಿ ನೋಡ್ತಾಳೆ. ವಿಷಯ ಏನಂದ್ರೆ ಎಮಿಲಿಯಾ ಅವ್ರ ತಾಯಿ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಅವ್ರು ಓದೋ ಸಮಯದಲ್ಲಿ ಇದೇ ಫೋನ್ ಬೂತ್ ನ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆದ್ರೆ ಅದು ವರ್ಕ್ ಆಗಿಲ್ಲ. ಸೊ ಈಗ ಎಮಿಲಿಯಾ ಅದನ್ನ ಯೂಸ್ ಮಾಡ್ಕೊಂಡು ಟೈಮ್ ಟ್ರಾವೆಲ್ ಮಿಷಿನ್ ನ ಕಂಡು ಹಿಡಿಯೋ ಪ್ರಯತ್ನದಲ್ಲಿ ಇದ್ದಾಳೆ. ಯಾವ್ದೋ ಕನೆಕ್ಷನ್ ಮಿಸ್ ಆಗಿದೆ. ಸೊ ಇದೇ ಕಾರಣಕ್ಕೇನೆ ಪವರ್ ಜನರೇಟ್ ಆಗ್ತಿಲ್ಲ. ಇದ್ರಲ್ಲಿ ವೈಫೈ ಇದೆ. ಅದ್ರ ಮೂಲಕ ನೀನು ಫೋನ್ ನ ಕನೆಕ್ಟ್ ಮಾಡಿ GPS ಟ್ರ್ಯಾಕರ್ ನ ಸಹಾಯದಿಂದ ಕರೆಕ್ಟ್ ಆಗಿ ಯಾವ ವರ್ಷಕ್ಕೆ ಬೇಕಾದ್ರೂ ನೀನು ಟೈಮ್ ಟ್ರಾವೆಲ್ ಮಾಡಬಹುದು ಅಂತ. ಆ ಟೈಮ್ ಮಷಿನ್ ನಲ್ಲಿ ಅಕ್ಟೋಬರ್ 27, 1987 ಅನ್ನೋ ಡೇಟ್ ನ ಫಿಕ್ಸ್ ಮಾಡಿದ್ದಾಳೆ. ಇದನ್ನ ಯಾಕೆ ಫಿಕ್ಸ್ ಮಾಡಿದ್ಯಾ ಅಂತ ಕೇಳಿದಾಗ 35 ವರ್ಷದ ಹಿಂದೆ ಆ ಸೀರಿಯಲ್ ಕಿಲ್ಲರ್ ಫಸ್ಟ್ ಕೊಲೆ ಮಾಡಿರೋದು ಇದೇ ಡೇಟ್ ನಲ್ಲಿ. ನೀನು ಹೇಳ್ತಿದ್ದೆ ಅಲ್ವಾ, 35 ವರ್ಷದ ಹಿಂದೆನೆ ಆ ಕಿಲ್ಲರ್ ನ ಕಂಡು ಹಿಡ್ದಿದ್ರೆ ನಿಮ್ ತಾಯಿ ಜೀವಂತವಾಗಿ ಇರ್ತಿದ್ರು ಅಂತ. ಅದಕ್ಕೇನೆ ಈ ಡೇಟ್ ನ ಫಿಕ್ಸ್ ಮಾಡಿದ್ದೀನಿ. ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಅಂದ್ರೂನು ಸೆಟ್ ಮಾಡಿದ್ದೀನಿ ಅಂತ. ಮನೆಗ್ ಬಂದ್ಮೇಲೆ 35 ವರ್ಷದ ಹಿಂದೆ ನಡೆದ ಕೊಲೆಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾಳೆ. ಆಗ ಅವ್ರ ತಂದೆ ಬರ್ತಾರೆ. ಆಗ ಜೇಮಿ, ಅಮ್ಮ ಹಾಗೇನೆ ಕ್ರಿಸ್ ಅಫೇರ್ ಇಟ್ಕೊಂಡಿದ್ರ? ಯಾಕಂದ್ರೆ ಶೆರೀಫ್ ಇದ್ರ ಬಗ್ಗೆ ಹೇಳ್ತಿದ್ರು. ನನ್ಗೆ ಈ ವಿಷಯ ಗೊತ್ತು, ಅಫೇರ್ ಎಲ್ಲ ಏನು ಇಲ್ಲ. ನೋಡು ಜೇಮಿ, 35 ವರ್ಷದ ಹಿಂದೆ ನಿಮ್ಮ ಅಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ತೀರ್ ಹೋದಾಗ ಪೊಲೀಸ್ನವ್ರಿಗೆ ಆ ಕಿಲ್ಲರ್ ಬಗ್ಗೆ ಜಾಸ್ತಿ ಮಾಹಿತಿ ಸಿಗ್ಲೇ ಇಲ್ಲ. ಇದೇ ಕಾರಣಕ್ಕೆ ಕೇಸ್ ಕ್ಲೋಸ್ ಆಯ್ತು. ಆದ್ರೆ ಆಗಿನಿಂದ ಇಲ್ಲಿ ತನಕ ಆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಒಂದೇ ವ್ಯಕ್ತಿ ಅಂದ್ರೆ ಅದು ಆ ಕ್ರಿಸ್ ಮಾತ್ರ. ಇದೇ ರೀಸನ್ ಗೆನೆ ಆ ಕಿಲ್ಲರ್ ನ ಕಂಡು ಹಿಡಿಬೇಕು ಅಂತ ಕ್ರಿಸ್ ಹಾಗೂ ನಿಮ್ ತಾಯಿ ನಿರಂತರವಾಗಿ ಮೆಸೇಜ್ ನ ಮಾಡ್ತಾ ಇದ್ರು. ಅದ್ ಬಿಟ್ರೆ ಅವ್ರಿಬ್ಬರ ಮಧ್ಯೆ ಬೇರೇನು ಇರ್ಲಿಲ್ಲ. ಕಾಲೇಜ್ ಡೇಸ್ ಅಲ್ಲೇ ನಾನು ನಿಮ್ ತಾಯಿನ ಲವ್ ಮಾಡ್ತಿದ್ದೆ ಅಂತ. ನೆಕ್ಸ್ಟ್ ಡೇ ಕ್ರಿಸ್ ನ ಮೀಟ್ ಆಗ್ತಾಳೆ. ಯಾಕೆ ನಮ್ ತಾಯಿಗೆ ಮೆಸೇಜ್ ಮಾಡ್ತಿದ್ರಿ? ನಿಮ್ಗೆ ಆ ಕಿಲ್ಲರ್ ಬಗ್ಗೆ ಏನ್ ಗೊತ್ತು? ಕ್ರಿಸ್ ಹೇಳೋ ಪ್ರಕಾರ 35 ವರ್ಷದ ಹಿಂದೆ ಸತ್ತೋಗಿದ್ದ 3 ಜನ ಹುಡುಗಿರ್ಗೆ ನಿಮ್ ತಾಯಿ ಕ್ಲೋಸ್ ಫ್ರೆಂಡ್ ಆಗಿದ್ರು. ನಿಮ್ ತಾಯಿ ತೀರ್ ಹೋದ್ಮೇಲೆ ಅವ್ರ ಲಾಕರ್ ನಲ್ಲಿ ಚೀಟಿ ಸಿಕ್ತು. ಇದನ್ನ 1987 ನಲ್ಲಿ ಆ ಕಿಲ್ಲರ್ ನಿಮ್ ತಾಯಿಗೆ ಕಳ್ಸಿದ್ದ ಅಂತ ಆ ಚೀಟಿನ ಕೊಡ್ತಾರೆ. ಅದ್ರಲ್ಲಿ ಒಂದಿನ ನಿನ್ನ ಕೂಡ ಸಾಯಿಸ್ತೀನಿ ಅಂತ ಬರ್ದಿದೆ. ಸೊ ಹಾಗಾದ್ರೆ 35 ವರ್ಷಗಳಿಂದ ಕಾಯ್ದು ನಿನ್ನೆ ಕೊಲೆ ಮಾಡಿದ್ದಾನೆ ಅಂತ ಕೋಪ ಮಾಡ್ಕೊಂಡು ಆ ಪಾರ್ಕ್ ಗೆ ಹೋಗ್ತಾಳೆ. ಎಮಿಲಿಯಾನ ಮೀಟ್ ಆಗಿ ಹೇಗಾದ್ರೂ ಆ ಟೈಮ್ ಟ್ರಾವೆಲ್ ಮಿಷಿನ್ ವರ್ಕ್ ಆಗೋ ತರ ಮಾಡ್ಬೇಕು. ಹಾಗೇನಾದ್ರೂ ಮಾಡಿದ್ರೆ ನಾನು ಟೈಮ್ ಟ್ರಾವೆಲ್ ಮಾಡಿ ಹೇಗಾದ್ರೂ ನಮ್ ತಾಯಿನ ಕಾಪಾಡ್ಕೋಬೇಕು. ಆ ಕಿಲ್ಲರ್ ಫಸ್ಟ್ ಕೊಲೆ ಮಾಡೋಕು ಮುಂಚೆನೆ ಅವನ್ನ ತಡೆದು ಬಿಟ್ರೆ ಆ 3 ಜನರ ಜೀವನ ಉಳಿಯುತ್ತೆ. ಹಾಗೇನೆ ನಮ್ ತಾಯಿನ ಕೂಡ ಸೇವ್ ಮಾಡ್ಕೋಬಹುದು. ಹೀಗೆ ಮಾತಾಡ್ತಾ ಇರುವಾಗ ಇಲ್ಲಿಗೆನೆ ಆ ಸೀರಿಯಲ್ ಕಿಲ್ಲರ್ ಬರ್ತಾನೆ. ಎಮಿಲಿಯಾನ ತಳ್ಳಿ ಜೇಮಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಜೇಮಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಡೋಗಿ ಆ ಮಿಷಿನ್ ಒಳಗಡೆ ಹೈಡ್ ಆಗ್ತಾಳೆ. ಅಷ್ಟ್ರಲ್ಲಿ ಕಿಲ್ಲರ್ ಒಳಗಡೆ ಬರ್ತಾನೆ. ಚಾಕುಯಿಂದ ಚುಚ್ಚೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆಗ ಬೈ ಮಿಸ್ಟೇಕ್ ಆಗಿ ಆ ಟೈಮ್ ಮಿಷಿನ್ ಗೆನೆ ಚುಚ್ಚಿದ್ರಿಂದ ಪವರ್ ಜನರೇಟ್ ಆಗುತ್ತೆ. ಈ ಗ್ಯಾಪ್ ನಲ್ಲಿ ಜೇಮಿ ಆ ಕಿಲ್ಲರ್ ನ ಹೊರಗಡೆ ತಳ್ಳಿಬಿಡ್ತಾಳೆ. ಈಗ ಈ ಟೈಮ್ ಮಿಷಿನ್ ಆಕ್ಟಿವೇಟ್ ಆಗಿ ಸುತ್ತೋದಕ್ಕೆ ಶುರುವಾಗುತ್ತೆ. ಸಡನ್ ಆಗಿ ರೊಟೇಟ್ ಆಗಿ ಆಫ್ ಆಗುತ್ತೆ. ಹೊರಗಡೆ ಬಂದು ನೋಡಿದ್ರೆ ಆ ಟೈಮ್ ಮಿಷಿನ್ ನಲ್ಲಿ ಡೇಟ್ ಹಾಗೇನೆ ವರ್ಷ ಸೆಟ್ ಆಗಿತ್ತು. ನೆನ್ಪಿದ್ಯಾ? ಅಕ್ಟೋಬರ್ 27, 1987 ಅಂತ. ಅದೇ ಕಾಲಘಟ್ಟಕ್ಕೆನೆ ಜೇಮಿ ಈಗ ಬಂದಿದ್ದಾಳೆ. ಇವಳಿಂದ ನಂಬೋದಕ್ಕೆ ಆಗ್ತಾನೆ ಇಲ್ಲ. ಆ ಕಿಲ್ಲರ್ ಜೊತೆ ಫೈಟ್ ಮಾಡ್ತಾ ಇರುವಾಗ ಆ ಫೋಟೋ ಬೂತ್ ಒಂದು ಫೋಟೋನ ಕ್ಲಿಕ್ ಮಾಡಿರುತ್ತೆ.
ಅದನ್ನ ಎತ್ಕೊಂಡು ಈ ಟೈಮ್ ಮಿಷಿನ್ ನ ಯಾರು ಯೂಸ್ ಮಾಡಬಾರ್ದು ಅಂತ ಔಟ್ ಆಫ್ ಆರ್ಡರ್ ಬೋರ್ಡ್ ಹಾಕ್ತಾಳೆ. ಸೊ ಈಗ 2023ರಿಂದ 1987ಗೆ ಬಂದಿರೋದ್ರಿಂದ ಇನ್ನು ಆ 3 ಕೊಲೆ ನಡೆದಿಲ್ಲ. ಇವತ್ ರಾತ್ರಿನೇ ಫಸ್ಟ್ ಕೊಲೆ ನಡೆಯುತ್ತೆ. ಸೊ ಅದನ್ನ ತಡೆದು ಆ ಕಿಲ್ಲರ್ ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಹೀಗ್ ಮಾಡಿದ್ರೆ ಇವ್ರ ತಾಯಿ ಫ್ಯೂಚರ್ ನಲ್ಲಿ ಸೇವ್ ಆಗ್ಬಿಡ್ತಾರೆ. ಹಾಗೇನೆ ಅವ್ರ ಫ್ರೆಂಡ್ಸ್ ಕೂಡ ಜೀವಂತವಾಗಿರ್ತಾರೆ. ಫಸ್ಟ್ ಅವ್ರ ತಾಯಿ ಸ್ಟಡಿ ಮಾಡ್ತಿದ್ದ ಸ್ಕೂಲ್ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಸೊ ಈಗ ಹೇಗಾದ್ರೂ ಆ ಸ್ಕೂಲ್ ಒಳಗಡೆ ಹೋಗ್ಬೇಕು. ರಿಸೆಪ್ಷನ್ ಗೆ ಹೋಗಿ ನಾನು ಕೆನಡಾ ಇಂದ ಬಂದಿದ್ದೀನಿ, ನ್ಯೂ ಸ್ಟೂಡೆಂಟ್ ಜಾಯಿನ್ ಆಗ್ಬೇಕಿತ್ತು ಅಂತ ಆ ಲೇಡಿ ಟೈಮ್ ಟೇಬಲ್ ಕೊಟ್ಟು ಕ್ಲಾಸ್ ಒಳಗಡೆ ಹೋಗು ಅಂತ. ಏನು ಐಡಿ ವೆರಿಫಿಕೇಶನ್ ಎಲ್ಲ ಏನು ಮಾಡಲ್ವಾ? ಅದೆಲ್ಲ ಏನು ಇಲ್ಲ, ನೀನ್ ಹೋಗು. ಟೈಮ್ ಟೇಬಲ್ ಪ್ರಕಾರ ಕ್ಲಾಸ್ಗೆ ಅಟೆಂಡ್ ಆಗ್ತಾಳೆ. ನೋಡಿದ್ರೆ ಪಿಟಿ ಪೀರಿಯಡ್, ಎಲ್ರು ಗೇಮ್ ಆಡ್ತಾ ಇದ್ದಾರೆ. ಜೇಮಿ ಕೂಡ ಹೋಗ್ತಾಳೆ. ನೋಡಿದ್ರೆ ಎಲ್ಲ ಬಾಲ್ ನ ಮುಖಕ್ಕೆ ಎಸಿತಾ ಇದ್ದಾರೆ. ಜೇಮಿ ತಪ್ಸ್ಕೊಂಡು ಹೇಗೋ ಆ ಗೇಮ್ಗೆ ಅಡಾಪ್ಟ್ ಆಗ್ತಾ ಇರುವಾಗ್ಲೇ ಮುಂದೆ ತೀರ್ ಹೋಗೋ ಆ 3 ಜನರನ್ನ ನೋಡ್ತಾಳೆ. ಇವಳಿಂದ ನಂಬೋದಕ್ಕೆ ಆಗ್ತಾನೆ ಇಲ್ಲ. ಇವ್ರನ್ನೆಲ್ಲ ಬರೀ ಫೋಟೋನಲ್ಲಿ ನೋಡಿರ್ತಾಳೆ. ಈಗ ಒಂದು ಹುಡುಗಿ ಹತ್ರ ಪ್ಯಾಮ್ ಎಲ್ಲಿ ಅಂತ ಕೇಳ್ತಾಳೆ. ಅಲ್ಲಿದ್ದಾರಲ್ಲ ಅವರೇ ಪ್ಯಾಮ್. ಏನು ಅಂತ ನೋಡಿದ್ರೆ ಇವರೇ ಪ್ಯಾಮ್ ಅಂದ್ರೆ ಜೇಮಿ ಅವ್ರ ತಾಯಿ. ಇವರೇ ಈ 3 ಜನ ಹುಡುಗಿರ್ಗೆ ಲೀಡರ್. ಪ್ಯಾಮ್ ಹಾಗೇನೆ ಈ 3 ಜನ ಫ್ರೆಂಡ್ಸ್ ನ ಕಂಡ್ರೆ ಇಡೀ ಸ್ಕೂಲೇ ಹೆದರುತ್ತೆ. ಯಾಕಂದ್ರೆ ಇವರೆಲ್ಲ ರ್ಯಾಗಿಂಗ್ ವಿಷಯದಲ್ಲಿ ತುಂಬಾನೇ ರೂಡ್ ಆಗಿ ನಡ್ಕೋತಾರಂತೆ. ನೋ ನೋ ನೋ, ನಮ್ ತಾಯಿ ಅಂತವ್ರಲ್ಲ, ಅವರು ತುಂಬಾ ಒಳ್ಳೆಯವರು ಅಂತ. ಈ ಹುಡುಗಿಗೆ ಏನು ಅರ್ಥ ಆಗ್ತಿಲ್ಲ. ಅಷ್ಟರಲ್ಲಿ ಪ್ಯಾಮ್ ಬಾಲ್ ತೆಗೆದು ಜೇಮಿ ಮುಖಕ್ಕೆ ಎಸಿತಾರೆ. ಸೊ ಈಗ್ಲೇ ಗೊತ್ತಾಗುತ್ತೆ ಫ್ಯೂಚರ್ ನಲ್ಲಿದ್ದ ತಾಯಿ ತುಂಬಾನೇ ಸೈಲೆಂಟ್, ಬಟ್ ಯಂಗ್ ಏಜ್ ಅಲ್ಲಿ ತುಂಬಾನೇ ವೈಲೆಂಟ್ ಆಗಿದ್ರು ಅಂತ. ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡಿದಾಗ ಅವರೆಲ್ಲ ಗೇಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಜೇಮಿ ಫ್ಯೂಚರ್ ನಲ್ಲಿ ನೀವೇ ನಮ್ ತಾಯಿ ಅಂತೆಲ್ಲ ಹೇಳಿದ್ರೆ ಇವ್ರು ಖಂಡಿತ ನಂಬೋದಿಲ್ಲ. ಅಷ್ಟೇ ಅಲ್ಲದೆ ಇವ್ರುಗಳಿಗಿರೋ ಆಟಿಟ್ಯೂಡ್ ನೋಡಿದ್ರೆ ನೀನೇ ಫ್ಯೂಚರ್ ನಲ್ಲಿ ನಮ್ ತಾಯಿ ಆಗ್ತೀಯಾ ಅಂತೆಲ್ಲ ಹೇಳ್ಬಿಟ್ರೆ ಇವಳ ಕತೆ ಅಷ್ಟೇ. ಟಿಫನಿ ಹೇಳ್ತಾಳೆ, ಇವತ್ತು ನನ್ ಬರ್ಡೇ ಪಾರ್ಟಿ ಇದೆ, ಎಲ್ರು ಮಿಸ್ ಮಾಡದೆ ಬನ್ನಿ ಅಂತ. ಆಗ್ಲೇ ಇವಳಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಇದೇ ಬರ್ಡೇ ಪಾರ್ಟಿನಲ್ಲೇ ಟಿಫನಿನ ಕಿಲ್ಲರ್ ಕೊಲೆ ಮಾಡ್ತಾನೆ. ಸೊ ಅದನ್ನ ತಡಿಯೋಕೆ ಪಾರ್ಟಿ ಎಲ್ಲ ಯಾಕೆ, ನಮ್ಮೂರಲ್ಲಿ ಪಾರ್ಟಿ ಎಲ್ಲ ಮಾಡಲ್ಲ ಅಂತ. ಹೇಗಾದ್ರೂ ಆ ಪಾರ್ಟಿ ನಡೆಯೋದನ್ನ ತಡೆದ್ಬಿಟ್ರೆ ಆ ಕೊಲೆ ನಡೆಯೋದನ್ನ ತಡಿಬಹುದು ಅನ್ನೋದೇ ಇವಳ ಪ್ಲಾನ್. ಆದ್ರೆ ಇವರು ಇವಳ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ನಮ್ಮೂರು, ಇಲ್ಲಿ ನಾವು ಎಲ್ಲಾ ಪಾರ್ಟಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸೊ ಇವ್ರನ್ನ ಹೇಗೆ ಸೇವ್ ಮಾಡೋದು? ನೇರವಾಗಿ ಇಬ್ರು ಪೊಲೀಸ್ ಆಫೀಸರ್ ನ ಮೀಟ್ ಆಗ್ತಾಳೆ. ಈ ಶೆರೀಫ್ ಯಾರಂದ್ರೆ ಫ್ಯೂಚರ್ ನಲ್ಲಿ ಕಾರ ಅಂತ ಒಬ್ಳು ಶೆರೀಫ್ ಇದ್ದಾಳಲ್ಲ, ಅವ್ರ ತಂದೆ ಇವ್ರೆ. ನೋಡಿ, ನಾನು ಫ್ಯೂಚರ್ ಇಂದ ಬಂದಿದ್ದೀನಿ, ಇವತ್ ರಾತ್ರಿ ಒಂದು ಕೊಲೆ ನಡೆಯುತ್ತೆ, ಅದನ್ನ ನೀವೇ ತಡಿಬೇಕು. ಆದ್ರೆ ಅವರು ನಂಬೋದಕ್ ರೆಡಿನೇ ಇಲ್ಲ. ಈಗ ಜೇಮಿ ಇರೋದು 1987 ಅಲ್ವಾ? ಆ ಸಮಯದಲ್ಲಿ ಬ್ಯಾಕ್ ಟು ದ ಫ್ಯೂಚರ್ ಮೂವಿ ರಿಲೀಸ್ ಆಗಿರುತ್ತೆ. ಆದ್ರೆ ಆಗಿನ ಕಾಲದಲ್ಲಿ ತುಂಬಾ ಜನರಿಗೆ ಈ ಸಿನಿಮಾ ಅರ್ಥನೇ ಆಗಿಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ಯಾಕೆ ಈಗ ಮಾತಾಡ್ತಾ ಇದ್ದೀಯಾ ಅಂತ. ಜೇಮಿ ಹೇಳ್ತಾಳೆ, ಆ ಮೂವಿನಲ್ಲಿ ಹೇಗೆ ಫಾಲ್ಟಿ ಅನ್ನೋ ಕ್ಯಾರೆಕ್ಟರ್ ಫ್ಯೂಚರ್ ಇಂದ ಬಂದಿರ್ತಾನೋ ಅದೇ ತರನೇ ನಾನ್ ಕೂಡ ಬಂದಿದ್ದೀನಿ ಅಂತ. ಆ ಫೋನ್ ಬೂತ್ ಅಲ್ಲಿ ಒಂದು ಫೋಟೋ ಕ್ಲಿಕ್ ಆಗಿರುತ್ತೆ ಅಲ್ವಾ, ಅದನ್ನ ತೋರಿಸ್ತಾಳೆ. ಇದೇ ಕಿಲ್ಲರ್ರೆ ಇವತ್ತು ಫಸ್ಟ್ ಕೊಲೆ ಮಾಡ್ತಾನೆ, ದಯವಿಟ್ಟು ತಡೀರಿ ಅಂತ. ಆದ್ರೆ ಇವರೆಲ್ಲ ಒಪ್ಪೋದಕ್ ರೆಡಿನೇ ಇಲ್ಲ. ಮರ್ಯಾದೆಯಾಗಿ ಸ್ಕೂಲ್ಗೆ ಹೋಗು, ಇಲ್ಲ ಅಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ. ಸೊ ಈಗ ಯಾರಾದ್ರೂ ಬ್ಯಾಕ್ ಟು ದ ಫ್ಯೂಚರ್ ಮೂವಿನ ನಂಬೋರಿದ್ರೆ ಮಾತ್ರ ನಾನ್ ಹೇಳೋದ್ನ ನಂಬ್ತಾರೆ. ಆಗ್ಲೇ ಎಮಿಲಿಯ ನೆನಪಾಗುತ್ತೆ. ಆ ಟೈಮ್ ಮಿಷಿನ್ ಯಾರ್ದು? ಎಮಿಲಿ ಅವ್ರ ತಾಯಿ ಅವ್ರದ್ದು. ಅವರಿಗೆ ಈ ಟೈಮ್ ಮಿಷಿನ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೆ ಆ ಬ್ಯಾಕ್ ಟು ದ ಫ್ಯೂಚರ್ ಅನ್ನೋ ಮೂವಿ. ಸೊ ಹಾಗಾದ್ರೆ ಈ ಟೈಮ್ ಲೈನ್ ನಲ್ಲಿ ಅವರು ಖಂಡಿತ ಇರ್ತಾರೆ. ನೇರವಾಗಿ ಸ್ಕೂಲ್ ಅಲ್ಲಿ ವಿಚಾರಿಸ್ತಾಳೆ. ಆಗ ರಿಸೆಪ್ಷನಿಸ್ಟ್ ಇದೇ ಸೆಕ್ಷನ್ ಅಲ್ಲೇ ಇರ್ತಾಳೆ, ಹೋಗ್ ನೋಡು ಅಂತ. ಈಗ ಎಮಿಲಿ ಅವ್ರ ತಾಯಿ ಲೊರೆನ್ ನ ಮೀಟ್ ಆಗ್ತಾಳೆ. ಅವ್ರನ್ನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ, ನೀವು ಬ್ಯಾಕ್ ಟು ದ ಫ್ಯೂಚರ್ ಮೂವಿನ ನೋಡಿದ್ದೀರಾ? ಹೌದು, ನೋಡಿದ್ದೀನಿ. ಆ ಮೂವಿನಲ್ಲಿ ಹೇಗೆ ಫಾಲ್ಟಿ ಬರ್ತಾನೋ ಅದೇ ತರನೇ ನಾನು ಫ್ಯೂಚರ್ ಇಂದ ಬಂದಿದ್ದೀನಿ. ಅಷ್ಟೇ ಅಲ್ಲ, ನೀವು ರೆಡಿ ಮಾಡಿದ್ದ ಟೈಮ್ ಮಿಷಿನ್ ಇಂದಾನೆ ಇಲ್ಲಿಗೆ ಬಂದಿದ್ದೀನಿ ಅಂತ. ಇವಳು ಸಂದೇಹ ಪಡ್ತಾಳೇನೋ ಅಂತ ನೋಡಿದ್ರೆ ಯಾವ್ದೇ ರಿಯಾಕ್ಷನ್ ಕೊಡದೆ, ಸರಿ ಏನಿವಾಗ ಅಂತ ಅವಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ ಆ ಫೋಟೋ ಬೂತ್ ಒಳಗಡೆ ಕೂರ್ಸಿ, ಇದೇ ಆ ಟೈಮ್ ಮಿಷಿನ್. ಆ ಚಾಕು ನೋಡಿ, ಸೊ ಇದ್ರಿಂದಾನೆ ಈ ಮಷಿನ್ ವರ್ಕ್ ಆಯ್ತಾ? ಆ ಸೈಕೋ ಚುಚ್ಚಿದ್ರಿಂದಾನೆ ಅದು ಎಕ್ಸ್ಟ್ರಾ ಮೆಟಲ್ ಕಂಡಕ್ಟರ್ ತರ ವರ್ಕ್ ಆಗಿದೆ. ಇದೇ ರೀಸನ್ ಗೆನೆ ಈ ಮಷಿನ್ ವರ್ಕ್ ಆಗಿರುತ್ತೆ. ಲೊರೆನ್ ಬ್ಯಾಗ್ ಅಲ್ಲಿ ತುಂಬಾ ಟೂಲ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ. ಈಗ ಮಿಷಿನ್ ನ ರಿಪೇರಿ ಮಾಡೋ ಕೆಲಸ ಶುರು ಮಾಡ್ತಾರೆ. ಈ ಕಡೆ ನಮ್ ಟೈಮ್ ಲೈನ್ ತೋರಿಸ್ತಾರೆ. ಅಲ್ಲಿ ಜೇಮಿ ಅವ್ರ ತಂದೆ ಶೆರೀಫ್ ಆಗಿರೋ ಕಾರ ಹತ್ರ ನನ್ ಮಗಳು ಜೇಮಿ ಕಾಣೆಯಾಗಿದ್ದಾಳೆ, ಆ ಸೈಕೋ ಅವಳನ್ನ ಓಡಿಸ್ಕೊಂಡು ಹೋದ್ನಂತೆ ಅಂತ. ಅಲ್ಲಿ ಕ್ರಿಸ್ ಕೂಡ ಇದ್ದಾರೆ. ಅಲ್ಲಿಗೆ ಎಮಿಲಿಯಾ ಬರ್ತಾಳೆ. ಮೇ ಬಿ ಜೇಮಿ ನನ್ ಟೈಮ್ ಮಿಷಿನ್ ನ ಯೂಸ್ ಮಾಡ್ಕೊಂಡು 1987 ನಲ್ಲಿ ಸಿಗಾಕೊಂಡಿದ್ದಾಳೆ ಅನ್ಸುತ್ತೆ ಅಂತ. ಇವರೆಲ್ಲ ಎಮಿಲಿಯಾ ಮಾತನ್ನ ನಂಬೋದಕ್ ರೆಡಿನೇ ಇಲ್ಲ. ಆದ್ರೆ ಕ್ರಿಸ್ ಮಾತ್ರ ನಂಬ್ತಾರೆ. ಏನ್ ಹೇಳ್ದೆ, ಅದನ್ನ ಮತ್ತೆ ಹೇಳೋಕ್ ಆಗುತ್ತಾ ಅಂತ. ಈ ಕಡೆ 1987 ನಲ್ಲಿರೋ ಜೇಮಿ ಲೊರೆನ್ಗೆ ಆ ಟೈಮ್ ಮಿಷಿನ್ ನ ತೋರಿಸಿ
ಕಳ್ಸಿದ್ದಾಳೆ. ಈಗ ರಾತ್ರಿ ನಡೆಯೋ ಕೊಲೆನ ತಡಿಬೇಕು. ಸೊ ಜೇಮಿ ಹಾಗೇನೆ ಲೊರೆನ್ ಆ ಪಾರ್ಟಿ ನಡೆಯೋ ಜಾಗಕ್ಕೆ ಹೋಗ್ತಾರೆ. ಅಲ್ಲೊಂದು ವ್ಯಾನ್ ಹೊರಗಡೆ ನಿಂತಿದೆ. ಆ ಪಾರ್ಟಿ ಒಳಗಡೆ ಎಂಟರ್ ಆಗೋದಕ್ಕೆ ಒಬ್ಬ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಇನ್ನೊಬ್ಬ ಅವನ್ನ ಬಿಡ್ತಾನೆ ಇಲ್ಲ. ಆಗ ಜೇಮಿ ಕೇಳ್ತಾಳೆ, ಯಾಕೆ ಅವನ್ನ ನೀವು ಒಳಗಡೆ ಬಿಡ್ತಿಲ್ಲ? ಈಗ 3 ಜನರನ್ನ ಒಂದೇ ಫ್ರೇಮ್ ಅಲ್ಲಿ ತೋರಿಸ್ತಾರೆ. ಈ 3 ಜನ ಬೇರೆ ಯಾರು ಅಲ್ಲ, ಜೇಮಿ ಟೈಮ್ ಲೈನ್ ಅಲ್ಲಿರೋ ಹೆಡ್ ಮಾಸ್ಟರ್ ಆಗಿರೋ ಡಗ್, ಆಮೇಲೆ ಕೋಚ್ ಆಗಿರೋ ರ್ಯಾಂಡಿ ಅಂಡ್ ಶೆರೀಫ್ ಆಗಿರೋ ಕಾರ. ಇದೊಂದು ಸಣ್ಣ ಟೌನ್ ಆಗಿರೋದ್ರಿಂದ ಒಬ್ರು ಇನ್ನೊಬ್ರಿಗೆ ಪರಿಚಯ ಇರ್ತಾರೆ. ಈ ಡಗ್ ನ ರ್ಯಾಂಡಿ ಒಳಗಡೆ ಬಿಡ್ತಾನೆ ಇಲ್ಲ, ಯಾಕಂದ್ರೆ ಡಗ್ ತುಂಬಾನೇ ಸೈಲೆಂಟ್. ಅದು ಇವ್ರಿಗೆಲ್ಲ ಇಷ್ಟ ಇಲ್ಲ. ಡಗ್ ಹಾಗೇನೆ ಜೇಮಿ ಅಂಡ್ ಲೊರೆನ್ ಈ 3 ಜನರನ್ನ ಮಾತ್ರ ಒಳಗಡೆ ಬಿಡದೆ ಡೋರ್ ಲಾಕ್ ಮಾಡ್ತಾರೆ. ಡಗ್ ಹೇಳ್ತಾನೆ, ಒಳಗಡೆ ಹೋಗೋದಕ್ಕೆ ನನ್ಗೆ ಒಂದು ಐಡಿಯಾ ಇದೆ. ಐಡಿಯಾ ಏನಂದ್ರೆ ಗೋಡೆ ಹಾರಿ ಹೋಗೋದು. ಎಷ್ಟೇ ಟ್ರೈ ಮಾಡಿದ್ರೂನು ಆಗ್ತಾನೆ ಇಲ್ಲ. ಜೇಮಿ ಹೇಳ್ತಾಳೆ, ನನ್ನ ಒಳಗಡೆ ಕಳ್ಸೋದಕ್ಕೆ ಹೆಲ್ಪ್ ಮಾಡಿ, ಆಗ ನಾನು ಒಳಗಡೆ ಹೋದ್ಮೇಲೆ ಡೋರ್ ತೆಗಿತೀನಿ ಅಂತ. ಡಗ್ ಹಂಗೆ ಮಾಡ್ತಾನೆ. ಒಳಗಡೆ ಹೋದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಇಂದ ಒಬ್ಬ ಹುಡುಗ ಎದ್ದು ಬರ್ತಿರೋದ್ನ ನೋಡ್ತಾಳೆ. ಇದು ಯಾರು ಗೊತ್ತಾ? ಜೇಮಿ ಅವ್ರ ತಂದೆ. ಈ ವಿಷಯ ಗೊತ್ತಾದ್ಮೇಲೆ ಲೊರೆನ್ಗೆ ಸರ್ಪ್ರೈಸ್ ಆಗುತ್ತೆ. ಏನು, ಬ್ಲೇಕ್ ನಿಮ್ ತಂದೆನಾ? ಪ್ಯಾಮ್ ನಿಮ್ ತಾಯಿ ಅಂದೆ ಅಲ್ವಾ? ಹೌದು, ಪ್ಯಾಮ್ ನಮ್ ತಾಯಿ, ಬ್ಲೇಕ್ ನಮ್ ತಂದೆ. ಅದ್ರಲ್ಲೇನ್ ಡೌಟ್ ನಿನಗೆ? ವಿಷಯ ಏನಂದ್ರೆ ಬ್ಲೇಕ್ ಟಿಫನಿಗೆ ಕಿಸ್ ಮಾಡ್ತಾ ಇದ್ದಾನೆ. ಸೊ ಹಾಗಾದ್ರೆ ಯಂಗ್ ಏಜ್ ಅಲ್ಲಿ ನಮ್ ತಂದೆ ಪ್ಲೇ ಬಾಯ್ ಆಗಿರ್ಬೋದು ಅನ್ಕೊಂಡು ಸುಮ್ನಾಗ್ತಾಳೆ. ಜೇಮಿ ಪ್ಯಾಮ್ ಹಾಗೇನೆ ಅವ್ರ ಫ್ರೆಂಡ್ಸ್ ಗೆ ಹೇಳ್ತಾಳೆ, ಟಿಫನಿ ಸಾಯೋದ್ನ ತಪ್ಸೋ ಪ್ರಯತ್ನ ಮಾಡ್ಬೇಕು ಅಂತ. ಆದ್ರೆ ಅವರೆಲ್ಲ ಇವಳ ಮಾತನ್ನ ನಂಬೋದಕ್ ರೆಡಿನೇ ಇಲ್ಲ. ಆಗ ಒಬ್ಬ ಲೇಡೀಸ್ ಇಲ್ ನೋಡಿ ಅಂತ ಹೇಳಿ ಫೋಟೋ ತೆಗಿತಾನೆ. ಇವನ್ ಯಾರಂದ್ರೆ ಫ್ಯೂಚರ್ ನಲ್ಲಿ ಪಾಡ್ಕಾಸ್ಟ್ ಮಾಡ್ತಿರೋ ಕ್ರಿಸ್. ಜೇಮಿ ಹೇಳ್ತಾಳೆ, ಈ ಪಾರ್ಟಿಗೆ ಪೊಲೀಸ್ನವ್ರನ್ನ ಇನ್ವೈಟ್ ಮಾಡೋಣ, ಕಿಲ್ಲರ್ ಏನಾದ್ರು ಬಂದ್ರೆ ಅವ್ರು ನೋಡ್ಕೋತಾರೆ ಅಂತ. ಆದ್ರೆ ಇವ್ರು ಯಾರು ಜೇಮಿ ಮಾತನ್ನ ನಂಬೋದಕ್ ರೆಡಿನೇ ಇಲ್ಲ. ರ್ಯಾಂಡಿ ಅವಳನ್ನ ಹೊರಗಡೆ ಎತ್ಕೊಂಡು ಹೋಗಿ ಬಿಸಾಡ್ತಾನೆ. ಜೇಮಿ ಮತ್ತೆ ಒಳಗಡೆ ಬರ್ತಾಳೆ. ನೋಡಿದ್ರೆ ಟಿಫನಿ ಅಳ್ತಾ ಇದ್ದಾಳೆ. ಯಾಕಂದ್ರೆ ಬ್ಲೇಕ್ ಜೊತೆ ಬ್ರೇಕಪ್ ಆಯ್ತಂತೆ. ಯಾಕಂದ್ರೆ ಅವಳು ಎಡ್ಡಿಯಾನ ಹುಡುಗನ್ ಜೊತೆ ಕ್ಲೋಸ್ ಆಗಿರೋದ್ನ ಬ್ಲೇಕ್ ನೋಡಿರ್ತಾನೆ. ಪ್ಯಾಮ್ ಹತ್ರ ಇವತ್ತೊಂದು ಕೊಲೆ ನಡೆಯುತ್ತೆ ಅಂತ ಎಷ್ಟೇ ಹೇಳಿದ್ರೂನು ಅವ್ರು ಕೇಳ್ತಾನೆ ಇಲ್ಲ. ರ್ಯಾಂಡಿ ಮತ್ತೆ ಅವಳನ್ನ ಹೊರಗಡೆ ಎತ್ಕೊಂಡು ಹೋಗೋದಕ್ಕೆ ಬಂದಾಗ ಜೇಮಿ ಅವನಿಗೆ ಸರಿಯಾಗಿ ಚಾರ್ಜ್ ಮಾಡ್ತಾಳೆ. ಇದನ್ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ನಿಮ್ನ ನಂಬಿದ್ರೆ ಟಿಫನಿ ಜೀವ ಉಳಿಯಲ್ಲ, ನಾನೇ ಅವಳನ್ನ ಕಾಪಾಡ್ತೀನಿ ಅಂತ ಟಿಫನಿನ ಹುಡ್ಕೊಂಡು ಹೋಗ್ತಾಳೆ. ಆಗ್ಲೇ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಹೇಗೂ ಇವಳು ಫ್ಯೂಚರ್ ಇಂದ ಬಂದಿರೋದಲ್ವಾ, ಏನ್ ನಡೆಯುತ್ತೆ ಅನ್ನೋದು ಮೊದ್ಲೇ ಗೊತ್ತಿರುತ್ತೆ. ಟಿಫನಿ ಅವ್ರ ಮನೆ ಗ್ಯಾರೇಜ್ ಅಲ್ಲೇ ಸತ್ತೋಗಿದ್ಲು. ಸೊ ಅಲ್ಲಿಗೆ ಹೋದ್ರೆ ಅವಳನ್ನ ಕಾಪಾಡ್ಬೋದು ಅಂತ ಅಲ್ಲಿಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಟಿಫನಿ ಇಲ್ಲ, ಬೇರೊಂದು ಕಪಲ್ ಇದ್ದಾರೆ. ಅವ್ರ ಹತ್ರ ಟಿಫನಿ ಬಗ್ಗೆ ಕೇಳಿದಾಗ ಅವಳು ಎಡ್ಡಿ ಅನ್ನೋ ಹುಡುಗನ್ ಜೊತೆ ಇದ್ದಾಳೆ ಅಂತ. ಏನ್ ನಡೆದಿದೆ ಅಂದ್ರೆ ಟಿಫನಿ ಬ್ರೇಕಪ್ ಆಗಿದ್ರಿಂದ ಕೋಪ ಮಾಡ್ಕೊಂಡು ನೇರವಾಗಿ ಗ್ಯಾರೇಜ್ಗೆ ಹೋಗ್ಬೇಕಿತ್ತು. ಅಲ್ಲೇ ಈ ಕೊಲೆ ನಡಿಬೇಕಾಗಿರುತ್ತೆ. ಆದ್ರೆ ನಡಿಬೇಕಾದ ಸ್ಟೋರಿ ಲೈನ್ ನಲ್ಲಿ ಜೇಮಿ ಒಂದು ಚೇಂಜಸ್ ನ ಮಾಡ್ಬಿಟ್ಲು. ಅದೇನಂದ್ರೆ ಟಿಫನಿ ಬ್ರೇಕಪ್ ಮಾಡ್ಕೊಂಡು ಬಂದಾಗ ಜೇಮಿ ಎಡಿ ಒಬ್ಬ ಸಿಂಗರ್ ಅಂತ ಹೇಳಿರ್ತಾಳೆ. ಟಿಫನಿ ಅವನ್ ಜೊತೆ ಕ್ಲೋಸ್ ಆಗಿದ್ರೂನು ಅವನೊಬ್ಬ ಸಿಂಗರ್ ಅನ್ನೋದು ಗೊತ್ತಿರೋದಿಲ್ಲ. ಸೊ ಅವನ್ ಜೊತೆನೆ ಇದ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ಕೊಂಡು ಈಗ ಅವಳು ಎಡಿ ಜೊತೆನೆ ಇದ್ದಾಳೆ. ಹಾಗಾದ್ರೆ ಅವಳು ಸಾಯೋದು ಗ್ಯಾರೇಜ್ ಅಲ್ಲಿ ಅಲ್ಲ. ಇದೇ ವಿಷಯನ ಲೊರೆನ್ ಕೂಡ ಜೇಮಿಗೆ ಹೇಳಿರ್ತಾಳೆ. ನೀನ್ ಮಾಡೋ ಸಣ್ಣ ಚೇಂಜಸ್ ಕೂಡ ಫ್ಯೂಚರ್ ಅಲ್ಲಿ ಚೇಂಜಸ್ ಮಾಡುತ್ತೆ ಅಂತ. ಈ ಕಡೆ ಸೀರಿಯಲ್ ಕಿಲ್ಲರ್ ಮಾಸ್ಕ್ ಹಾಕೊಂಡು ಟಿಫನಿ ರೂಮ್ಗೆ ಬರ್ತಾನೆ. ಇವಳಿಗೆ ಆ ವಿಷಯ ಗೊತ್ತಿಲ್ಲ. ಎಡಿ ಬಾತ್ರೂಮ್ಗೆ ಹೋದವನು ತಮಾಷೆ ಮಾಡೋದಕ್ಕೋಸ್ಕರ ಮಾಸ್ಕ್ ಹಾಕೊಂಡ್ ಬಂದಿದ್ದಾನೆ ಅಂತ ಅನ್ಕೋತಾಳೆ. ಆದ್ರೆ ಅವನು ಆಲ್ರೆಡಿ ಎಡಿ ಕತೆನ ಮುಗಿಸಿ ಇಲ್ಲಿಗೆ ಬಂದಿರ್ತಾನೆ. ಇವಳಿಗೆ 16 ಸಲ ಚುಚ್ಚಿ ಸಾಯಿಸ್ಬಿಡ್ತಾನೆ. ವಿಷಯ ಗೊತ್ತಾಗಿದ್ರಿಂದ ಎಲ್ರಿಗೂ ಶಾಕ್ ಆಗುತ್ತೆ. ಪೊಲೀಸ್ನವರು ಸ್ಪಾಟಿಗೆ ಬರ್ತಾರೆ. ಇವರಿಗೆ ಜೇಮಿ ಮೇಲೇನೆ ಡೌಟ್. ಈ ರೀತಿ ಕೊಲೆ ನಡೆಯುತ್ತೆ ಅಂತ ಮೊದ್ಲೇ ಹೇಳಿದ್ದು ಇವಳೇ ಅಲ್ವಾ, ಸೊ ನೀನೇ ಕೊಲೆ ಮಾಡ್ದ ಅಂತ. ಆಗ ಪ್ಯಾಮ್ ಹೇಳ್ತಾಳೆ, ಜೇಮಿ ನಮ್ ಜೊತೆನೆ ಇದ್ಲು, ಅವಳು ಈ ಕೊಲೆ ಮಾಡಿಲ್ಲ ಅಂತ. ಈಗ ಪೊಲೀಸ್ನವರು ಬೇರೆ ಆಂಗಲ್ ನಲ್ಲಿ ಎಂಕ್ವೈರಿ ಶುರು ಮಾಡ್ತಾರೆ. ಈಗ ಇವರಿಗೆಲ್ಲ ಜೇಮಿ ನಾನ್ ಫ್ಯೂಚರ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಫ್ಯೂಚರ್ ನಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಸೊ ಹಾಗೆಲ್ಲ ಹೇಳೋದಕ್ಕಾಗಲ್ಲ. ಸೊ ಅದಕ್ಕೆ ನನ್ಗೆ ಸೈಕಿಕ್ ಪವರ್ ಇದೆ. ಅಂದ್ರೆ ಈ ಫೈನಲ್ ಡೆಸ್ಟಿನೇಷನ್ ಮೂವಿ ತರ ಮುಂದೆ ನಡೆಯೋದು ಒಂದ್ ರೀತಿ ವಿಷನ್ ತರ ಕಾಣಿಸುತ್ತೆ ಅಂತ ಹೇಳ್ತಾಳೆ. ಹಾಗೇನೆ ಅವ್ರನ್ನ ನಂಬಿಸೋದಕ್ಕೋಸ್ಕರ ಅವ್ರ ತಾಯಿ ಕೊಟ್ಟಿದ್ದ ಕಲ್ ತೋರಿಸಿ ಇದೇ ನನ್ ಶಕ್ತಿ, ಇದನ್ನ ನೀವು ಬೇಕಾದ್ರೆ ಇಟ್ಕೊಳ್ಳಿ ಅಂತ ಪ್ಯಾಮ್ಗೆ ಕೊಡ್ತಾಳೆ. ಈಗ ಗೊತ್ತಾಯ್ತಾ ಫ್ಯೂಚರ್ ಅಲ್ಲಿರೋ ಪ್ಯಾಮ್ಗೆ ಹೇಗೆ ಈ ಕಲ್ ಸಿಕ್ತು ಅಂತ. ಒಂದ್ ಸೀನ್ ಅಲ್ಲಿ ಜೇಮಿ ಹೇಳಿರ್ತಾಳೆ, ಯಾವ್ದೋ ಮಂತ್ರವಾದಿ ಲೇಡಿ ಕೊಟ್ಲು ಅಂತ ಈ ಕಲ್ ಕೊಟ್ಟಿದ್ದೀರಾ ಅಂತ. ಅಂದ್ರೆ ಇದೊಂದು ಟೈಮ್ ಲೂಪ್ ತರ ವರ್ಕ್ ಆಗಿದೆ. ಸೊ ಲೊರೆನ್ ಹೇಳ್ತಾಳೆ, ನೀವು ಆ ಕಿಲ್ಲರ್ನ ಹುಡ್ಕೋ ಪ್ರಯತ್ನ ಮಾಡಿ, ನಾನು ನನ್ ಕೆಲ್ಸ ಮಾಡ್ತೀನಿ ಅಂತ. ಈ ಕಡೆ 2023 ಎಮಿಲಿಯಾ ಕ್ರಿಸ್ನ ಅವ್ರ ಮನೆ ಕರ್ಕೊಂಡ್ ಬಂದು ಆ ಟೈಮ್ ಮಿಷಿನ್ ನ ತೋರಿಸ್ತಾಳೆ. ಅಂದ್ರೆ ಜೇಮಿ ಮಾತ್ರ ಟೈಮ್ ಟ್ರಾವೆಲ್ ಮಾಡಿ ಹೋಗಿರ್ತಾಳೆ, ಆ ಟೈಮ್ ಮಿಷಿನ್ ಇಲ್ಲೇ ಇದೆ. ಇದ್ರಲ್ಲೇನೋ ಚೇಂಜಸ್ ನಡೆದಿದ್ರಿಂದಾನೆ ಅದು ವರ್ಕ್ ಆಗಿದೆ, ಅದೇನು ಅಂತ ಗೊತ್ತಿಲ್ಲ. ಆಗ ಕ್ರಿಸ್ ಹೇಳ್ತಾರೆ, ನಾನೇ ಆ ಕೇಸ್ನ ಆಗಿಂದ ಇಲ್ಲಿವರೆಗೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ,
ನನ್ಗೆ ಗೊತ್ತಿರೋ ಪ್ರಕಾರ ಟಿಫನಿ ಅವ್ರ ಮನೆ ಗ್ಯಾರೇಜ್ ಅಲ್ಲೇ ಸತ್ತೋಗಿದ್ಲು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡು, ಆಕ್ಚುಲಿ ಅವಳು ಬೆಡ್ರೂಮ್ ಅಲ್ಲೇ ಸತ್ತೋಗಿದ್ದಾಳೆ. ನಾನು ಇದನ್ನ ನೋಟಿಸ್ ಮಾಡ್ಲೇ ಇಲ್ಲ. ಈಗ್ಲೇ ಎಮಿಲಿಯಾ ಒಂದು ವಿಷಯನ ಕಂಡು ಹಿಡಿತಾಳೆ. ಅದೇನಂದ್ರೆ ಟಿಫನಿ ಸತ್ತಿದ್ದ ಬೆಡ್ ಮೇಲೆ ಸ್ಟ್ಯಾಬ್ ದ ಮಿಷಿನ್ ಅಂತ ಒಂದು ನೋಟ್ ಇದೆ. ಅಂದ್ರೆ ಮಿಷಿನ್ಗೆ ಚಾಕುವಿಂದ ಚುಚ್ಚು ಅಂತ. ಇದ್ರ ಬಗ್ಗೆ ಎಮಿಲಿಯಾ ಕೇಳಿದಾಗ ಇದನ್ನ ಪೊಲೀಸರಿಂದ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ ಅಂತ ಅವ್ರ ಹತ್ರ ಇದ್ದ ಫೋಟೋಸ್ ಗಳನ್ನ ಚೆಕ್ ಮಾಡ್ತಾರೆ. ಆ ಕೊಲೆ ನಡೆದಾಗ ಇವ್ರು ಅದೇ ಪಾರ್ಟಿನಲ್ಲೇ ಇದ್ದು ತುಂಬಾ ಫೋಟೋಸ್ ನ ತೆಗ್ದಿರ್ತಾರೆ. ಶಾಕಿಂಗ್ಲಿ ಒಂದು ಫೋಟೋನಲ್ಲಿ ಜೇಮಿ ಇದ್ದಾಳೆ. ನಿಮ್ಗೆ ನೆನ್ಪಿದ್ರೆ ಆ ಪಾರ್ಟಿನಲ್ಲಿ ಕ್ರಿಸ್ ಒಂದು ಫೋಟೋ ತೆಗ್ದಿರ್ತಾನೆ. ಆ ಫೋಟೋ ಇದೆ. ಈಗ ಎಮಿಲಿಯಾಗೆ ಎಲ್ಲ ಅರ್ಥ ಆಗುತ್ತೆ. ಸೊ ಜೇಮಿ 1987ಗೆ ಹೋಗಿ ಈ ಟೈಮ್ ಮಿಷಿನ್ ವರ್ಕ್ ಆಗುತ್ತೆ ಅಂತ ಒಂದು ಕ್ಲೂ ಕೊಟ್ಟಿದ್ದಾಳೆ. ಅಂದ್ರೆ ಸ್ಟ್ಯಾಬ್ ದ ಮಿಷಿನ್ ಅಂತ ನೋಟ್ ಬರ್ದಿರೋದು ಅವಳೆ. ಎಕ್ಸ್ಟ್ರಾ ಮೆಟಲ್ ಕಂಡಕ್ಟರ್, ಅದ್ರಿಂದಾನೇ ಈ ಮಿಷಿನ್ ವರ್ಕ್ ಆಗಿದೆ. ಅದನ್ನೇ ಅವಳು ಹೇಳೋದಕ್ಕೆ ಈ ರೀತಿ ಚೀಟಿ ಬರ್ದು ಇಟ್ಟಿರೋದು. ಆಗ ಕ್ರಿಸ್ ಕೇಳ್ತಾರೆ, ನೀನ್ ಹೇಳ್ದೆ ಅಲ್ವಾ ಜೇಮಿ ಕೊಲೆಗಳು ನಡೆಯೋದ್ನ ತಡೆಯೋದಕ್ಕೋಸ್ಕರನೇ ಹೋಗಿದ್ದಾಳೆ ಅಂತ, ಮತ್ ಹೇಗೆ ಟಿಫನಿ ಸತ್ತೋದ್ಲು? ಎಮಿಲಿಯಾ ಹೇಳೋ ಪ್ರಕಾರ ಅವಳು ಹೋದಾಗಿಂದ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಫಸ್ಟ್ ಕೊಲೆ ಮಾತ್ರ ನಡೆದಿದೆ, ಇನ್ನು 2 ಕೊಲೆ ನಡೆದಿಲ್ಲ. ಖಂಡಿತ ಅವಳು ಇನ್ನು 2 ಕೊಲೆ ನಡೆಯೋದಕ್ ಬಿಡಲ್ಲ. ಅಷ್ಟ್ರೊಳಗಡೆ ಆ ಕಿಲ್ಲರ್ ನ ಕಂಡು ಹಿಡಿತಾಳೆ. ಅಲ್ಲಿ ತನಕ ನಾವು ಈ ಟೈಮ್ ಮಿಷಿನ್ ನ ರೆಡಿ ಮಾಡ್ಬೇಕು. ಕಟ್ ಮಾಡಿದ್ರೆ 1987 ನಲ್ಲಿ ಟಿಫನಿ ಕೊಲೆ ನಡೆದಿರೋದ್ರಿಂದ ಜೇಮಿ ಪ್ಯಾಮ್ ಹತ್ರ ಕೇಳ್ತಾಳೆ, ಒಬ್ಬ ಸ್ಟ್ರೇಂಜರ್ ನುಗ್ಗಿ ಕೊಲೆ ಮಾಡ್ತಾನಂದ್ರೆ ಖಂಡಿತ ಏನಾದ್ರೂ ಕಾರಣ ಇರ್ಲೇಬೇಕು. ನಿಮ್ ಟೀಮ್ ಅವರೆಲ್ಲ ಸೇರ್ಕೊಂಡು ಯಾರಿಗಾದ್ರೂ ರ್ಯಾಗಿಂಗ್ ಮಾಡಿದ್ರ? ಪ್ಯಾಮ್ ಹಾಗೇನೆ ಅವಳ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತುಂಬಾ ಜನರಿಗೆ ರ್ಯಾಗಿಂಗ್ ಮಾಡಿರ್ತಾರೆ. ಈಗ ಟಿಫನಿ ಸತ್ತೋಗಿರೋದ್ರಿಂದ ಅವಳಿಗೆ ಡ್ರಿಂಕ್ಸ್ ಅಂದ್ರೆ ತುಂಬಾ ಇಷ್ಟ. ಅವಳಿಗೋಸ್ಕರ ಕಾಡ್ ಮಧ್ಯೆ ಇರೋ ಕ್ಯಾಬಿನ್ ನಲ್ಲಿ ಒಂದು ಪಾರ್ಟಿ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕ್ಯಾಬಿನ್ ಅಂದ್ರೆ 2ನೇ ಕೊಲೆ ನಡೆಯೋದು ಅಲ್ಲೇ. ಸೊ ಅದನ್ನ ತಪ್ಸೋದಕ್ಕೋಸ್ಕರ ಜೇಮಿ ಬೇಡ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮೇಸ್ಟ್ರು ಬರ್ತಾರೆ. ಈ ಸ್ಕೂಲಲ್ಲೊಬ್ಬ ತುಂಬಾ ಸೈಲೆಂಟ್ ಆಗಿರ್ತಾನೆ, ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಜೇಮಿ ಅವನ್ ಪಕ್ಕ ಕೂತ್ಕೊಂಡು ನೋಟ್ ಬುಕ್ ನ ಅಬ್ಸರ್ವ್ ಮಾಡ್ತಾಳೆ. ಅದ್ರಲ್ಲಿ ತಲೆಗ್ ಶೂಟ್ ಮಾಡ್ಬೇಕು ಅಂತ ಬರ್ದಿದ್ದಾನೆ. ನೋಡೋಕ್ ಸೈಕೋ ತರನೇ ಇದ್ದಾನಲ್ವಾ, ಒಂದು ವೇಳೆ ಇವನೇ ಕಿಲ್ಲರ್ ಆಗಿರ್ಬೋದು ಅಂತ ಇವನ್ ಮೇಲೆ ಡೌಟ್ ಶುರು ಆಗುತ್ತೆ. ನೆಕ್ಸ್ಟ್ ಪ್ಯಾಮ್ ಹಾಗೂ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಾಳೆ. ಇವ್ರ ಮಾತಿಂದ ಗೊತ್ತಾಗೋದು ಏನಂದ್ರೆ ಲಾಸ್ಟ್ ಇಯರ್ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದ ಹುಡುಗಿನ ಅವಳು ಸಾಯೋಕು ಮುಂಚೆ ಇವರೆಲ್ಲ ಸೇರಿ ರ್ಯಾಗಿಂಗ್ ಮಾಡಿರ್ತಾರೆ. ಆಗ ಜೇಮಿ ಹೇಳ್ತಾಳೆ, ಆ ಹುಡುಗಿಗೆ ಒಬ್ಬ ತಮ್ಮ ಇದ್ದಾನೆ, ಅವ್ನು ಓದ್ತಾ ಇರೋದು ನಿಮ್ ಸ್ಕೂಲ್ ನಲ್ಲೇ ಅಂತ. ಆದ್ರೆ ಇವರು ಜೇಮಿ ಹೇಳ್ತಿರೋದ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಜೇಮಿ ನಿದ್ದೆಗೆ ಜಾರ್ ಬಿಡ್ತಾಳೆ. ಎಚ್ಚರಿಕೆ ಆದಾಗ ಕಾಡಿನ ಮಧ್ಯೆ ಇರೋ ಕ್ಯಾಬಿನ್ ಗೆ ಬಂದಿರ್ತಾರೆ. ಇಲ್ಲೇ 2ನೇ ಕೊಲೆ ನಡೆದಿರುತ್ತೆ, ನಾವಿಲ್ಲಿರೋದು ಸೇಫ್ ಅಲ್ಲ, ಬನ್ನಿ ಹೋಗೋಣ ಅಂತ. ಅಷ್ಟರಲ್ಲಿ ಇನ್ನೊಂದು ಕಾರ್ ಬರುತ್ತೆ. ಅದ್ರಲ್ಲಿ ಬ್ಲೇಕ್, ಕಾರ ಹಾಗೇನೆ ರ್ಯಾಂಡಿ, ಈ 3 ಜನ ಕೂಡ ಇವ್ರ ಜೊತೆ ಸೇರ್ಕೋತಾರೆ. ಜೇಮಿ ಹೇಳೋದ್ನ ಕೇಳೋದಕ್ಕೆ ಯಾರು ರೆಡಿನೇ ಇಲ್ಲ. ಜೇಮಿ ವಿಂಡೋ ಹಾಗೂ ಡೋರ್ನೆಲ್ಲ ಕ್ಲೋಸ್ ಮಾಡ್ತಾಳೆ. ಏನೇ ಎಂಜಾಯ್ ಮಾಡೋದಿದ್ರು ಇಲ್ಲೇ ಮಾಡಿ, ಯಾರು ಕೂಡ ಹೊರಗಡೆ ಹೋಗ್ಬಾರ್ದು ಅಂತ. ಜೇಮಿ ಇವ್ರಿಗೆಲ್ಲ ತುಂಬಾ ಅಡ್ವೈಸ್ ಮಾಡ್ತಾ ಇರೋದ್ರಿಂದ ಅವಳನ್ನೇ ಹೊರಗಡೆ ತಳ್ಳಿ ಡೋರ್ ಲಾಕ್ ಮಾಡ್ತಾರೆ. ಇವಳು ಕಿರ್ಚಾಡ್ತಾ ಇದ್ದಾಳೆ, ಡೋರ್ ತೆಗಿರೋ ಅಂತ. ಆದ್ರೆ ಅವರೆಲ್ಲ ಹ್ಯಾಪಿಯಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ. ಈಗ ಹೆದರ್ ರೂಮ್ಗೆ ಆ ಸೈಕೋ ನುಗ್ಬಿಡ್ತಾನೆ. ಹೇಗ್ ಬಂದ ಅಂತಾನೆ ಗೊತ್ತಿಲ್ಲ. ಜೇಮಿ ಹೊರಗಡೆಯಿಂದ ಅಲರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಒಳಗಡೆ ಇರೋ ಪ್ಯಾಮ್, ಜೇಮಿಯಲ್ಲಿ ನಾನು ಇಷ್ಟೊತ್ತು ಕುಡಿದು ಮತ್ತಲ್ಲಿ ಅವಳನ್ನ ಮರ್ತೇ ಬಿಟ್ಟಿದ್ದೀನಿ, ಅವಳು ಸೈಕಿಕ್, ಈ ಜಾಗಕ್ಕೆ ಬರಬಾರ್ದು ಅಂತ ಹೇಳಿದ್ಲು. ಜೇಮಿ ವಿಂಡೋ ಇಂದ ಕಿರ್ಚಾಡ್ತಾ ಇದ್ದಾಳೆ. ಆ ಸೈಕೋ ಆಲ್ರೆಡಿ ಒಳಗಡೆ ನುಗ್ಗಿ ಹೆದರ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ. ಜೇಮಿನ ಒಳಗಡೆ ಕರ್ಕೊಂಡು 3 ಜನ ಹೆದರ್ ರೂಮ್ಗೆ ಹೋಗಿ ಆ ಸೈಕೋಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಒಂದು ಹಂತದಲ್ಲಿ ಆ ಸೈಕೋ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೋಡಿದ್ರೆ ಅವನು ಆಲ್ರೆಡಿ ಹೆದರ್ಗೆ 16 ಸಲ ಚುಚ್ಚಿ ಕೊಲೆ ಮಾಡಿರ್ತಾನೆ. 3ನೇದಾಗಿ ಸಾಯ್ಬೇಕಾಗಿದ್ದವಳು 2ನೇ ಕೊಲೆ ಆಗ್ಬಿಟ್ಲು. ಕಟ್ ಮಾಡಿದ್ರೆ ಎಲ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾರೆ. ಆ ಸೈಕೋ ಬ್ಲಡ್ ನ ಕಾಟನ್ ಅಲ್ಲಿ ಕಲೆಕ್ಟ್ ಮಾಡಿದ್ದ ಜೇಮಿ DNA ಟೆಸ್ಟ್ ಮಾಡಿ ಅಂತ ಪೊಲೀಸ್ನವ್ರಿಗೆ ಹೇಳ್ತಾಳೆ. ಆದ್ರೆ ಪೊಲೀಸ್ನವರು ಅದನ್ನ ಬಿಸಾಡ್ತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ DNA ಟೆಸ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಬ್ಲೇಕ್ ಹೇಳ್ತಾನೆ, ಆ ಸೈಕೋ ಬರುವಾಗ ನಾವೆಲ್ಲ ರೂಮ್ ಒಳಗಡೆನೆ ಇದ್ವಿ, ಆದ್ರೆ ಕಾರ ಮಾತ್ರ ಅಲ್ಲಿ ಇರ್ಲಿಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಇವಳೆ ಕಿಲ್ಲರ್ ಆಗಿರ್ಬೋದು ಅಂತ ಹೇಳ್ತಾನೆ. ಆದ್ರೆ ಕಾರ ಒಪ್ಪೋದಿಲ್ಲ. ಕಾರ ಅವ್ರ ತಂದೆ ಪೊಲೀಸ್ ಆಗಿರೋದ್ರಿಂದ ನನ್ ಮಗಳ ಬಗ್ಗೆ ನನಗ್ ಗೊತ್ತು, ಅವಳಂತವಳು ಅಲ್ಲ ಅಂತ. ಪ್ಯಾಮ್ ಫ್ರೆಂಡ್ಸ್ ಗೆ ಹೇಳ್ತಾಳೆ, ಜೇಮಿ ಮೊದ್ಲೇ ವಾರ್ನ್ ಮಾಡಿದ್ಲು ಮರೀಸಾ ಸಾಯ್ತಾಳೆ ಅಂತ, ಆದ್ರೆ ನಾನು ನಂಬ್ಲಿಲ್ಲ. ಮರೀಸಾ ಗಾಬರಿ ಆಗುತ್ತೆ, ಏನು ನಾನ್ ಸಾಯ್ತೀನ? ಹೌದು, ಇವಳು ಹಂಗೇನೆ ಹೇಳಿದ್ಲು, ಆದ್ರೆ ನಿನ್ ಬದ್ಲು ಹೆದರ್ ಸತ್ತೋದ್ಲು. ಕಟ್ ಮಾಡಿದ್ರೆ ಲೊರೈನ್ಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಜೇಮಿ ಫೋನ್ ಅಲ್ಲಿ ವೈಫೈ ಕನೆಕ್ಷನ್ ಸಿಕ್ತಿದೆ. ಆಗಿನ ಕಾಲದಲ್ಲಿ ವೈಫೈಯೇ ಇರ್ಲಿಲ್ಲ. ಸಿಗ್ನಲ್ ಹೇಗ್ ಬಂತು ಅಂತ ನೋಡೋದಾದ್ರೆ ಕ್ರಿಸ್ ಅವ್ರ ತಂದೆ ಈ ಮರ್ಡರ್ಸ್ ಬಗ್ಗೆ ನ್ಯೂಸ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದು ವರ್ಲ್ಡ್ ವೈಡ್ ರೀಚ್ ಆಗ್ಬೇಕಂದ್ರೆ ಇವ್ರಿಗೆ ಒಂದು ಸ್ಯಾಟಲೈಟ್ ಕನೆಕ್ಷನ್ ಬೇಕು. ಆ ಟಿವಿ ಅವರು ಒಂದು ಸ್ಯಾಟಲೈಟ್ ಕನೆಕ್ಷನ್ ನ ಇಟ್ಟಿರ್ತಾರೆ. ಅದ್ರಿಂದಾನೇ ಈ ಫೋನ್ಗೆ ವೈಫೈ ಕನೆಕ್ಷನ್ ಸಿಗ್ತಾ ಇದೆ. ಲೊರೈನ್ ಒಂದು ಸಣ್ಣ ಟೈಮ್ ಮಿಷಿನ್ ನ ರೆಡಿ ಮಾಡಿರ್ತಾಳೆ. ಆದ್ರೆ ಫೋನ್ ಅಲ್ಲಿ ಚಾರ್ಜ್ ಕಡಿಮೆ ಇದೆ.
ಮ್ಯಾಕ್ಸಿಮಮ್ ಅಂದ್ರೆ 7 hours ಇರುತ್ತೆ ಅಷ್ಟೇ. ಅಷ್ಟ್ರೊಳಗಡೆ ನೀನು ಆ ಕಿಲ್ಲರ್ ನ ಕಂಡು ಹಿಡಿಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹೇಗೆ ಆ ಕಿಲ್ಲರ್ ನ ಕಂಡು ಹಿಡಿಯೋದು ಅಂತ ಜೇಮಿ ಯೋಚನೆ ಮಾಡ್ತಾ ಇರುವಾಗ ಡೇಮಸ್ ಅಂದ್ರೆ ಸ್ಕೂಲಲ್ಲಿ ತುಂಬಾ ಸೈಲೆಂಟ್ ಆಗಿರ್ತಾನಲ್ವಾ, ಅವನು ವ್ಯಾನ್ ಅಲ್ಲಿ ಹೋಗ್ತಾ ಇದ್ದಾನೆ. ಅವನ್ ಮೇಲೆನೆ ಇವಳಿಗೆ ಡೌಟ್ ಇರುತ್ತೆ. ಇದೇ ವ್ಯಾನ್ ಆ ದಿನ ಪಾರ್ಟಿ ನಡೆಯುವಾಗ ಹೊರಗಡೆ ಪಾರ್ಕಿಂಗ್ ಆಗಿತ್ತು. ಈಗ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ವಿಚಾರಿಸಿದಾಗ ಅವನು ಇನ್ನೋಸೆಂಟ್ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಡಗ್ ಕೂಡ ಇದ್ದಾನೆ. ಕೊಲೆ ನಡೆದಾಗ ಇವನಲ್ಲಿ ಇರ್ಲೇ ಇಲ್ಲ. ಪಾರ್ಟಿ ಅಟೆಂಡ್ ಮಾಡೋದಕ್ಕೆ ಬಂದಿದ್ದ ಅನ್ಸುತ್ತೆ, ಆದ್ರೆ ಅವರು ಇವನ್ನ ಒಳಗಡೆ ಬಿಟ್ಕೊಳ್ಳಿಲ್ಲ. ಆಮೇಲೆ ಅವನು ಹೊರಟು ಹೋಗಿದ್ನ ನಾನ್ ನೋಡ್ದೆ ಅಂತ ಡಗ್ ಹೇಳ್ತಾನೆ. ನೆಕ್ಸ್ಟ್ ಪಾರ್ಕ್ಗೆ ಹೋದಾಗ ಲೊರೆನ್ ರೆಡಿ ಮಾಡಿದ ಟೈಮ್ ಮಿಷಿನ್ ನ ತೋರಿಸ್ತಾಳೆ. ಇಲ್ಲೊಂದು ಸಮಸ್ಯೆ ಇದೆ, ನೀನ್ ಬಂದಿಯಲ್ಲ ಅದೀಗ ಫೋಟೋ ಬೂತ್ ಆಗಿ ಮಾತ್ರ ಇದೆ. ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಪವರ್ ಸೋರ್ಸ್ ಬೇಕು. ಈ ಕಾಲಘಟ್ಟದಲ್ಲಿ ಅಷ್ಟೊಂದು ಪವರ್ ಸೋರ್ಸ್ ಇಲ್ಲ, ತುಂಬಾ ಎನರ್ಜಿ ಬೇಕು. ಆಗ ಜೇಮಿ ಕ್ವಾಂಟಮ್ ಡಿಸ್ಕ್ ಅಂತ ಒಂದು ರೈಡ್ ಇರೋದನ್ನ ನೋಡ್ತಾಳೆ. ಅದ್ರಲ್ಲಿ ಪವರ್ ಸೋರ್ಸ್ ಜಾಸ್ತಿ ಇರುತ್ತೆ. ಅದ್ರಲ್ಲಿ ಟೈಮ್ ಮಿಷಿನ್ ನ ಸೆಟ್ ಮಾಡಿದ್ರೆ ಮಾತ್ರ ಜೇಮಿ 2023ಗೆ ಹೋಗೋದಕ್ ಸಾಧ್ಯ. ಅಲ್ಲೋಗಿ ಒಬ್ಬ ಆಪರೇಟರ್ ಇದ್ದಾನೆ, ನಿನ್ನ ಯಾರೋ ಕರೀತಾ ಇದ್ದಾರೆ ಅಂತ ಹೇಳಿ ಅವನ್ನ ಹೊರಗಡೆ ಕಳಿಸಿ ಲೊರೆನ್ ಹೇಳ್ತಾಳೆ, ಇದಕ್ಕೆ ಟೈಮ್ ಮಿಷಿನ್ ನ ಫಿಕ್ಸ್ ಮಾಡೋ ಜವಾಬ್ದಾರಿ ನಂದು, ನೀನ್ ಹೋಗಿ ಆ ಕಿಲ್ಲರ್ ನ ಕಂಡು ಹಿಡಿ ಅಂತ. ನೆಕ್ಸ್ಟ್ ಎಲ್ಲ ಸೇರಿ ಆ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಪ್ಲಾನ್ ರೆಡಿ ಮಾಡ್ತಾರೆ. ಇವತ್ತೇ ಆ 3ನೇ ಕೊಲೆ ನಡೆಯುತ್ತೆ. ಆ ಕಿಲ್ಲರ್ ಖಂಡಿತ ಇಲ್ಲಿಗೆ ಬಂದೇ ಬರ್ತಾನೆ. ಆಲ್ರೆಡಿ ಮರಿಸಾ ಸಾಯ್ಬೇಕಿತ್ತು, ಆದ್ರೆ ಮಿಸ್ ಆಗಿ ಹೆದರ್ ಸತ್ತೋದ್ಲು. ಖಂಡಿತ ಇವತ್ತು ಮರಿಸಾಗೋಸ್ಕರ ಬರ್ತಾನೆ. ಪ್ಲಾನ್ ಏನಂದ್ರೆ ಪಾರ್ಕ್ ನಲ್ಲಿ ಹಾಂಟೆಡ್ ಹೌಸ್ ಇದೆ, ಅದ್ರೊಳಗಡೆ ಮರಿಸಾ ಹೋಗ್ಬೇಕು. ಇವರೆಲ್ಲ ಅದ್ರೊಳಗಡೆ ವೇಷ ಹಾಕೊಂಡು ಹೈಡ್ ಆಗಿರ್ತಾರೆ. ಅಲ್ಲಿ ನಾವಿರೋದು ಗೊತ್ತಿಲ್ದೆ ಆ ಕಿಲ್ಲರ್ ಬರ್ತಾನೆ. ಆಗ ನಾವೆಲ್ಲ ಸೇರಿ ಅವನ್ ಮೇಲೆ ಅಟ್ಯಾಕ್ ಮಾಡ್ಬೇಕು. ಸೊ ಅದೇ ಪ್ಲಾನ್. ಈಗ ಮರಿಸಾ ಹಾಂಟೆಡ್ ಹೌಸ್ ಒಳಗಡೆ ಹೋಗ್ತಾಳೆ. ಇವ್ರು ಗೆಸ್ ಮಾಡ್ದಂಗೆ ಆ ಸೈಕೋ ಕಿಲ್ಲರ್ ಬರ್ತಾನೆ. ಎಲ್ಲಿಂದ ಹೇಗ್ ಬಂದ ಅಂತಾನೆ ಗೊತ್ತಿಲ್ಲ. ಇವರೆಲ್ಲ ಬ್ಯಾಟ್ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಆ ಸೈಕೋ ಮರಿಸನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಹೈಡ್ ಆಗಿದ್ದ ಎಲ್ರು ಅವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ನ್ ಎಲ್ರಿಗೂ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಇನ್ನೇನು ಅವನು ಎಸ್ಕೇಪ್ ಆಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಕಾರ ಅಲ್ಲಿಗೆ ಬಂದು ಹಿಂದೆಯಿಂದ ಅಟ್ಯಾಕ್ ಮಾಡ್ತಾಳೆ. ಇದ್ರಿಂದ ಆ ಕಿಲ್ಲರ್ ಸತ್ತೋಗ್ತಾನೆ. ನಾನು ಕಿಲ್ಲರ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರನೇ ನಿಮ್ ತರನೇ ವೇಷ ಹಾಕೊಂಡು ವೇಟ್ ಮಾಡ್ತಾ ಇದ್ದೆ. ಈಗ ಆ ಕಿಲ್ಲರ್ ನ ಮಾಸ್ಕ್ ರಿಮೂವ್ ಮಾಡ್ತಾರೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಆ ಕಿಲ್ಲರ್ ಯಾರಂದ್ರೆ ಬೇರೆ ಯಾರು ಅಲ್ಲ, ಅದು ಡಗ್. ಫ್ಯೂಚರ್ ನಲ್ಲಿ ಹೆಡ್ ಮಾಸ್ಟರ್ ಆಗಿರ್ತಾರೆ ಅಲ್ವಾ ಡಗ್ ಅಂತ, ಅವರೇ ಕಿಲ್ಲರ್. ಇವನ್ ಯಾಕೆ ಕೊಲೆ ಮಾಡ್ದ ಅಂತ ಅವ್ನ್ ಕತ್ತಲ್ಲಿರೋ ಡಾಲರ್ ನ ಚೆಕ್ ಮಾಡ್ತಾರೆ. 1 ವರ್ಷದ ಹಿಂದೆ ಒಂದು ಹುಡುಗಿ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ಲು ಅಂತ ಹೇಳಿರ್ತಾರೆ ಅಲ್ವಾ, ಆ ಹುಡುಗಿ ಬಾಯ್ ಫ್ರೆಂಡ್ ಇವನೇ. ಸರಿ, ಅಂದ್ರೂನು ಯಾಕೆ ಕೊಲೆ ಮಾಡ್ದ ಅಂತ ನೋಡೋದಾದ್ರೆ ಆಗ್ಲೇ ಇವರೆಲ್ಲ ಒಂದು ವಿಷಯನ ಹೇಳ್ತಾರೆ. ಆ ಹುಡುಗಿ ಸಾಯೋಕು ಮುಂಚೆ ಅವಳನ್ನ ಇವರೆಲ್ಲ ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿ ಸರಿಯಾಗಿ ರ್ಯಾಗಿಂಗ್ ಮಾಡಿರ್ತಾರೆ. ಇದ್ರಿಂದ ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಅದೇ ಟೆನ್ಷನ್ ಅಲ್ಲಿ ಡ್ರೈವಿಂಗ್ ಮಾಡಿದ್ರಿಂದಾನೇ ಆಕ್ಸಿಡೆಂಟ್ ಆಗಿ ತೀರ್ ಹೋಗಿರ್ತಾಳೆ. ಸೊ ಇವರೆಲ್ಲ ರ್ಯಾಗಿಂಗ್ ಮಾಡಿ ಒಂದು ಹುಡುಗಿ ಸಾವಿಗೆ ಕಾರಣ ಆಗ್ಬಿಟ್ರು. ಅದ್ರಲ್ಲಿ ನಮ್ ತಾಯಿ ಕೂಡ ಇದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಜೇಮಿಗೆ ತುಂಬಾ ಕೋಪ ಬಂದು ಪ್ಯಾಮ್ಗೆ ಸರಿಯಾಗಿ ಬೈತಾಳೆ, ನಿಮ್ಗೆಲ್ಲ ಮನುಷ್ಯತ್ವ ಇಲ್ವಾ ಅಂತ. ಆದ್ರೆ ಪ್ಯಾಮ್ ಹೇಳೋ ಪ್ರಕಾರ ಇವರು ಆ ಪಾರ್ಟಿಯಿಂದ ಅರ್ಧದಲ್ಲೇ ಹೋಗಿರ್ತಾರೆ. ಆಮೇಲೆ ಉಳಿದವರು ರ್ಯಾಗಿಂಗ್ ಮಾಡಿ ಅವಳು ಸಾವಿಗೆ ಕಾರಣ ಆಗಿದ್ದಾರೆ. ಇದೇ ರೀಸನ್ಗೆನೆ ಡಗ್ ಪ್ಯಾಮ್ ಅವ್ರನ್ನ ಆ ಟೈಮ್ ಲೈನ್ ಅಲ್ಲಿ ಕೊಲೆ ಮಾಡಿಲ್ಲ. ಈಗ ಇನ್ನೊಂದು ಟ್ವಿಸ್ಟ್, ಕಿಲ್ಲರ್ ಸತ್ತ ಅಂತ ಅನ್ಕೊಂಡ್ರೆ ಮತ್ತೆ ಅದೇ ತರ ಒಬ್ಬ ಮಾಸ್ಕ್ ಹಾಕೊಂಡು ಅಲ್ಲಿಗೆ ಬಂದು ಮರಿಸಾ ಕತ್ಕುಯ್ದು ಸಾಯಿಸ್ಬಿಡ್ತಾನೆ. ಕಾರ ಬರುವಾಗ ಗನ್ ಎತ್ಕೊಂಡು ಬಂದಿರ್ತಾಳೆ. ಆ ಕಿಲ್ಲರ್ಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಜೇಮಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈಗ ಬಂದಿದ್ದ ಅಲ್ವಾ, ಅವನು ಹಾಕಿದ್ದ ಮಾಸ್ಕ್ ಕ್ರ್ಯಾಕ್ ಆಗಿದೆ. ಅದೇ ಮಾಸ್ಕ್ ಹಾಕೊಂಡು 2023ರಲ್ಲಿ ಜೇಮಿ ಮೇಲೆ ಒಬ್ಬ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದ. ಆಗ ಇವಳು ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ರಿಂದ ಆ ಮಾಸ್ಕ್ ಕ್ರ್ಯಾಕ್ ಆಗಿರುತ್ತೆ. ಸೊ ಅವನು ಫ್ಯೂಚರ್ ಇಂದ ಬಂದಿರೋ ಸೈಕೋ ಅಂತ ಹೇಳ್ತಾಳೆ. ಆಗ ಇನ್ನೊಬ್ಳು ಕೇಳ್ತಾಳೆ, ಇಲ್ಲಿ ಸೈಕೋ ಸತ್ತೋದ, ಮತ್ತೆ ಹೇಗೆ ಫ್ಯೂಚರ್ ಇಂದ ಇನ್ನೊಬ್ಬ ಸೈಕೋ ಬರೋದಕ್ ಸಾಧ್ಯ ಅಂತ. ಕಟ್ ಮಾಡಿದ್ರೆ 2023ನಲ್ಲಿ ಎಮಿಲಿಯಾಗೆ ಪೆಟ್ಟಾಗಿ ಬಿದ್ದೋಗಿದ್ದಾಳೆ. ಸೊ ಅವಳ ಟೈಮ್ ಮಿಷಿನ್ ವರ್ಕ್ ಆಗಿದೆ. ಅಲ್ಲಿಂದಾನೆ ಈ ಸೈಕೋ ಟ್ರಾವೆಲ್ ಮಾಡಿ 1987 ಬಂದಿದ್ದಾನೆ. ಈ ಕಡೆ ಇವರೆಲ್ಲ ಹಾಂಟೆಡ್ ಹೌಸ್ ಇಂದ ಹೊರಗಡೆ ಬರ್ತಾರೆ. ಜೇಮಿ ಲೊರೈನ್ ನ ಮೀಟ್ ಆದಾಗ ಲೊರೈನ್ ಹೇಳ್ತಾಳೆ, ಕರೆಕ್ಟ್ ಆಗಿ ಕ್ವಾಂಟಮ್ ಡಿಸ್ಕ್ ಸುತ್ತೋದಕ್ಕೆ ಶುರು ಮಾಡಿದಾಗ ನೀನು ಮಧ್ಯದಲ್ಲೇ ಇರಬೇಕು. ಇನ್ ಕೇಸ್ ನೀನು ಟೈಮ್ ಮಿಷಿನ್ ಆಕ್ಟಿವೇಟ್ ಆದಾಗ ಸೈಡ್ ಅಲ್ಲಿ ಇದ್ದೆ ಅನ್ಕೋ, ಹೊರಗಡೆ ಬೀಳೋ ಸಾಧ್ಯತೆ ಇದೆ. ಆಗ ಜೇಮಿ ಹೇಳ್ತಾಳೆ, ನಾನು ಆ ಸೈಕೋನ್ ಕೊಂದು ನಮ್ ತಾಯಿನ ಕಾಪಾಡಿಲ್ಲ, ಮತ್ ಹೇಗೆ ನಮ್ ತಾಯಿನ ಕಾಪಾಡ್ಲಿ ಅಂತ. ಏನು ಚಿಂತೆ ಮಾಡ್ಬೇಡ, ಇದು ಟೈಮ್ ಮಿಷಿನ್. ನಿಮ್ ತಾಯಿ ಸಾಯೋ ಹಿಂದಿನ ದಿನದ ಟೈಮ್ ಸೆಟ್ ಮಾಡಿದ್ದೀನಿ. ಸೊ ನೀನೋಗಿ ಅವ್ರನ್ನ ಕಾಪಾಡ್ಕೋಬಹುದು ಅಂತ. ಇಲ್ಲಿ ನೋಡಿದ್ರೆ ಆ ಸೈಕೋ ಕ್ರಿಸ್ ಅವ್ರ ತಂದೆ ರಿಪೋರ್ಟರ್ ಆಗಿರ್ತಾರೆ ಅಲ್ವಾ,
ಅವ್ರಿಗೆ ಚಾಕುಯಿಂದ ಚುಚ್ಚಿ ಆ ಡಿಸ್ಕ್ ಒಳಗಡೆ ಬರ್ತಾನೆ. ಆ ಮಿಷಿನ್ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಜೇಮಿ ಜೊತೆ ಫೈಟ್ ಮಾಡ್ತಾನೆ. ಆಗ ಹಿಂದೆಯಿಂದ ಬಂದ ಪ್ಯಾಮ್ ಆ ಸೈಕೋ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಮಿಷಿನ್ ಜೋರಾಗಿ ಸುತ್ತೋದಕ್ ಶುರು ಆಗುತ್ತೆ. ಈಗ ಆ ಕಿಲ್ಲರ್ ಪ್ಯಾಮ್ ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಜೇಮಿ ಸೈಡ್ ಡೋರ್ ನ ಓಪನ್ ಮಾಡಿದ್ರಿಂದ ಪ್ಯಾಮ್ ಹೊರಗಡೆ ಬಿದ್ದೋಗ್ತಾಳೆ. ಈಗ ಇವರಿಬ್ಬರ ನಡುವೆ ಫೈಟ್ ನಡೀತಾ ಇದೆ. ಈಗ ಅವನು ಮಾಸ್ಕ್ ರಿಮೂವ್ ಮಾಡ್ತಾನೆ. ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಅದು ಕ್ರಿಸ್. ನಿಜವಾದ ಸೀರಿಯಲ್ ಕಿಲ್ಲರ್ ಯಾರಂದ್ರೆ ಅದು ಡಗ್. ಆ 3 ಜನರನ್ನ ಮಾತ್ರ ಸಾಯಿಸಿ ಸೇಡ್ ತೀರ್ಸ್ಕೊಂಡು ಫ್ಯೂಚರ್ ನಲ್ಲಿ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿರ್ತಾನೆ. ತನ್ನ ಗರ್ಲ್ ಫ್ರೆಂಡ್ ಸಾವಿಗೆ ಕಾರಣ ಆಗಿದ್ದ 3 ಜನರನ್ನ ಮಾತ್ರ ಸಾಯಿಸಿದ್ದ. ಆದ್ರೆ ಈ ಕ್ರಿಸ್ ಅವ್ನ್ ಮಾಡ್ತಿರೋ ಪಾಡ್ಕಾಸ್ಟ್ ಚೆನ್ನಾಗಿ ಓಡ್ಲಿ ಅಂತ 35 ವರ್ಷ ಆದ್ಮೇಲೆ ಅದೇ ತರದ ಮಾಸ್ಕ್ ಹಾಕೊಂಡು ಇವ್ರ ತಾಯಿನ ಕೊಲೆ ಮಾಡಿದ್ದಾನೆ. ಆ ಕಿಲ್ಲರ್ ಪ್ಯಾಮ್ ಅವ್ರ ಲಾಕರ್ ನಲ್ಲಿ ಒಂದು ನೋಟ್ ನ ಬಿಟ್ಟಿದ್ದ ಅಂತ ಹೇಳಿರ್ತಾನೆ. ಆಕ್ಚುಲಿ ಅದೆಲ್ಲ ಸುಳ್ಳು. ಹೇಗೂ ಪ್ಯಾಮ್ ತೀರ್ ಹೋಗಿರೋದ್ರಿಂದ ನನ್ನ ಯಾರು ಕಂಡು ಹಿಡಿಯಲ್ಲ ಅಂತ ಈ ಪ್ಲಾನ್ ಮಾಡಿರ್ತಾನೆ. 35 ವರ್ಷದ ಹಿಂದೆ 3 ಕೊಲೆ ನಡೆದಿತ್ತು. ಅದನ್ನ ಎಷ್ಟು ವರ್ಷ ತಾನೇ ಪಾಡ್ಕಾಸ್ಟ್ ಮಾಡೋದಕ್ ಸಾಧ್ಯ? ಹೊಸದಾಗಿ ಯಾವ್ದಾದ್ರು ಕೊಲೆ ನಡೆದ್ರೆ ಮತ್ತೆ ಜನರ ಮನಸ್ಸಲ್ಲಿ ಭಯ ಶುರುವಾಗುತ್ತೆ. ಆಗ ಪಾಡ್ಕಾಸ್ಟ್ ಮತ್ತೆ ಹಿಟ್ ಆಗುತ್ತೆ ಅನ್ನೋದೇ ಇವನ್ ಪ್ಲಾನ್. ಅದಕ್ಕೆ ಇವ್ರ ತಾಯಿನ ಅದೇ ತರದ ಮಾಸ್ಕ್ ಹಾಕೊಂಡು ಕೊಲೆ ಮಾಡಿರ್ತಾನೆ. ಈಗ ಸತ್ಯ ಎಲ್ಲ ಚೇಂಜ್ ಆಗ್ಬಾರ್ದು ಅಂತ ಇಲ್ಲಿಗೂ ಟೈಮ್ ಟ್ರಾವೆಲ್ ಮಾಡಿ ಬಂದಿರ್ತಾನೆ. ಸರಿ, ನಿಮ್ ತಂದೆನ ಯಾಕೆ ಕೊಲೆ ಮಾಡ್ದೆ ಅಂತ ಕೇಳ್ತಾಳೆ. ಅವನು ರಿಪೋರ್ಟರ್ ಅಂತ ಹೇಳ್ಕೊಂಡು ನನ್ನ ಕೇರ್ ಮಾಡ್ಲೇ ಇಲ್ಲ. ಅದಕ್ಕೇನೆ ಫ್ಯೂಚರ್ ಅಲ್ಲಿ ನಾನ್ ಮಾಡ್ತಿರೋ ಯಾವ್ದೇ ಇನ್ವೆಸ್ಟಿಗೇಷನ್ ಬಗ್ಗೆ ಜನ ತಲೆ ಕೆಡ್ಸ್ಕೊತಾ ಇಲ್ಲ. ಈಗ ಎಲ್ಲ ಸತ್ಯ ಗೊತ್ತಿರೋ ನೀನ್ ಜೀವಂತವಾಗಿರ್ಬಾರ್ದು ಅಂತ ಅವಳನ್ನ ಕೂಡ ಕೊಲ್ಲೋದಕ್ ಟ್ರೈ ಮಾಡ್ತಾನೆ. ಆಗ ಜೇಮಿ ಅಲ್ಲಿದ್ದ ನೈಲ್ ಗನ್ ನ ತಗೊಂಡು ಇವನಿಗೆ ಶೂಟ್ ಮಾಡ್ತಾಳೆ. ಕ್ರಿಸ್ ಅಲ್ಲೇ ಸತ್ತೋಗ್ತಾನೆ. ಟೈಮ್ ಮಿಷಿನ್ ವರ್ಕ್ ಆಗಿ ಜೇಮಿ ಈಗ 2023ಗೆ ಬರ್ತಾಳೆ. ತಾಯಿನ ಕಾಪಾಡೋದಕ್ಕೆ ಮನೆಗ್ ಬರ್ತಾಳೆ. ನೋಡಿದ್ರೆ ಅಪ್ಪ ಅಮ್ಮ ಚೆನ್ನಾಗೇ ಇದ್ದಾರೆ. ಏನಾಯ್ತು? ಮುಖ ಎಲ್ಲ ಗಾಯ ಆಗಿದೆ. ಏನಿಲ್ಲ, ಜಾರ್ ಬಿದ್ಬಿಟ್ಟೆ. ಅಷ್ಟ್ರಲ್ಲಿ ಎಮಿಲಿಯಾ ಹಾಗೂ ಲೊರೆನ್ ಬರ್ತಾರೆ. ಅವರಿಬ್ಬರಿಗೆ ಈ ಟೈಮ್ ಟ್ರಾವೆಲ್ ವಿಷಯ ಎಲ್ಲ ಗೊತ್ತಿದೆ. ಇದ್ರ ಬಗ್ಗೆ ಜೇಮಿ ಪೇರೆಂಟ್ಸ್ ಗೆ ಹೇಳಿದ್ರೆ ಗಾಬರಿ ಆಗ್ತಾರೆ ಅಂತ ಅದ್ರ ಬಗ್ಗೆ ಹೇಳೋದಿಲ್ಲ. ಲೊರೆನ್ ಹೇಳ್ತಾರೆ, ನಾನು ಟೈಮ್ ಮಿಷಿನ್ ರೆಡಿ ಮಾಡಿದ್ರುನು ನಿಮ್ ತಾಯಿ ಸಾಯ್ಬೇಕಿದ್ದ 2-3 ದಿನ ಕಳೆದ ಮೇಲೆನೆ ನೀನ್ ಬಂದಿದ್ಯಾ. ಹಾಗಾದ್ರೆ ನಮ್ ತಾಯಿ? ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ಬೇಡ. ನೀನು ನಿಮ್ ತಾಯಿನ ಸೇವ್ ಮಾಡ್ಬಿಟ್ಟೆ. ಆದ್ರೆ ನೀನ್ ಮಾಡಿರೋ ಕೆಲ್ಸದಿಂದ ಕೆಲವೊಂದು ಚೇಂಜಸ್ ಆಗಿದೆ ಅಂತ. ಆಗ ಒಬ್ಬ ಬರ್ತಾನೆ. ಇವನ್ ಹೆಸರು ಜೇಮಿ ಅಂತೆ. ಯಾರು ಇವನು ಅಂತ ಕೇಳಿದಾಗ ಲೊರೈನ್ ಹೇಳೋ ಪ್ರಕಾರ ನಿಮ್ ತಾಯಿ ತಂದೆ ಕಾಲೇಜ್ ಅಲ್ಲಿ ಒಂದಾಗಿದ್ರಿಂದಾನೆ ನೀನು ಹುಟ್ಟಿದೆ. ಆದ್ರೆ ನೀನು ಪಾಸ್ಟ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ರಿಂದ ನಿಮ್ ಪೇರೆಂಟ್ಸ್ ಸ್ಕೂಲ್ ಡೇಸ್ ನಲ್ಲೇ ಒಂದಾಗ್ಬಿಟ್ರು. ಅದ್ರಿಂದ ಹುಟ್ಟಿದವನೇ ನಿಮ್ಮ ಅಣ್ಣ ಜೇಮಿ. ಈಗ ನಿನ್ ಹೆಸರು ಜೇಮಿ, ಅವನ ಹೆಸರು ಕೂಡ ಜೇಮಿನೇ. ನೀನು ಟೈಮ್ ಟ್ರಾವೆಲ್ ಮಾಡಿರೋದ್ರಿಂದ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಈ ಬುಕ್ ಅಲ್ಲಿ ಬರ್ದಿದ್ದೀನಿ. ಒಂದ್ಸಲ ಓದ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಏನೆಲ್ಲ ಚೇಂಜಸ್ ಆಗಿದೆ ಅಂದ್ರೆ ಇವಳಿಗೊಬ್ಬ ಅಣ್ಣ ಇದ್ದಾನೆ. ಹಾಗೇನೆ ಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ ಡಗ್ನ ಇವಳು ಪಾಸ್ಟ್ ಅಲ್ಲೇ ಕೊಲೆ ಮಾಡ್ಬಿಟ್ಲು ಅಲ್ವಾ. ಸೊ ಈಗ ಆ ಸ್ಕೂಲ್ ನ ಹೆಡ್ ಮಾಸ್ಟರ್ ರ್ಯಾಂಡಿ. ಕಾರಾ ಸ್ಟಿಲ್ ಪೊಲೀಸ್ ಆಗೇ ಇದ್ದಾಳೆ. ಕ್ರಿಸ್ 1987 ನಲ್ಲೇ ಸ್ಟ್ರಕ್ ಆಗಿದ್ರಿಂದ ಅವ್ರ ತಂದೆ ಸಾವಿಗೆ ಅವನೇ ಕಾರಣ ಆಗ್ಬಿಟ್ಟ. ಇದರಿಂದ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ. ಈಗ ಮಾಂಕ್ ಆಗಿ ಇಂಡಿಯಾಗೆ ಬರ್ತಾ ಇದ್ದಾನಂತೆ. ಆ ಸೀರಿಯಲ್ ಕಿಲ್ಲರ್ ಸತ್ತೋದ. ಸೊ ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಲೊರೈನ್ ಈ ಬುಕ್ ಅಲ್ಲಿ ಬರ್ದಿದ್ದಾರೆ. ಈಗ ನಿಮ್ಗೆ ಈ ತರ ಒಂದು ಟೈಮ್ ಮಿಷಿನ್ ಸಿಕ್ಕಿದ್ರೆ ಪಾಸ್ಟ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.